ನಾವು ಹಿಂದಿನ ಕಾಲದಲ್ಲಿ ಯಾವುದೇ ಕತೆ ತಗೊಂಡ್ರು ಮಕ್ಕಳಿಲ್ಲ ಅನ್ನೋ ಕಥೆನೆ ಬರೋದು. ನಮ್ಮ ಈಗಿನ ಕಾಲದಲ್ಲಿ ಕಥೆನೆ ಬರಲ್ಲ ಬುಟ್ಟಾಕಿ. ಇಲ್ಲಿರೋನೆ ಕೂಡ್ಸ್ ತುಂಬಿಬಿಟ್ರು 3 ಲಾರಿ 4 ಲಾರಿ ಆಯ್ತವ. ಅದಕ್ಕ ಜಾಸ್ತಿನೇ ಆಯ್ತವ, ಒಟ್ಟು ಆಟೇಸಿನೇ ಆಯ್ತವ ಒಟ್ಟಲ್ಲಿ. ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳ ಫಲ ಚೆನ್ನಾಗಿ ಕೊಟ್ಟವನೆ. ಇಂದಿನ ಕಾಲದಲ್ಲಿ ಮಕ್ಕಳು ಫಲ ಪಡಿಬೇಕು ಅಂದ್ರೆ ಯಾಗ ಯಜ್ಞ ತಪಸ್ಸು ಹವನ ಪೂಜೆ ಅಂತ ಮಾಡಿ ಪುತ್ರಕಾಮೇಷ್ಟಿ ಯಾಗ ಅಂತ ಮಾಡಿ ಚಿನ್ನದ ನೇಗಲ ಕಟ್ಟಿ ಹೊಲವನ್ನ ಹುತ್ತಿದ ಫಲದಿಂದ ಮಕ್ಕಳು ಫಲ ಪಡಿತಿದ್ರು. ಈಗ ಮರದ ನೇಗ್ಲು ಇಲ್ಲ, ಕಟ್ಟೋರು ಕಡಿಮೆ ಆಗ್ಬಿಟ್ಟಾರ. ನಮ್ಮಳ್ಳಿ ಕಡೆ ಹೋದ್ರೆ ಹೆಂಗಸರು ಒಂದೇ ಮಾತು ಹೇಳೋದು, ನಾವೇನ್ ಮಾಡತ್ತಾ ಇದ್ದೇವ್ರು ಕೊಟ್ಬಿಟ್ಟು ಉಟ್ಕೊಬಿಟ್ಟು ಕೇಳಕ್ ಹೋಗಿದ್ವಾ ಅಂದ್ರೆ ಕೊಡಕ್ ಬಂದಿಂದ ನಿಮ್ಮ ಮಟ್ಟಿ ಮುಂಚೋರ್ಕ ಮಾಡಕ್ ಕೆಲ್ಸವಿಲ್ಲದೆ ದೇವ್ರು. ಭಗವಂತನ ಸಹಕಾರ ಅಂದ್ರೆ ಈಗಿನ ಕಾಲದಲ್ಲಿ ಚೆನ್ನಾಗಿ ಕೊಟ್ಟವನೇ. ಇಂದಿನ ಕಾಲದಲ್ಲಿ ಮಕ್ಕಳು ಪಡಿಬೇಕು ಅಂದ್ರೆ ಅಂತ ಪುಣ್ಯ ಫಲ ಇರ್ತಿತ್ತು. ಬ್ರಿಟನ್ ಎಲ್ಲ ಬಿಡುತ್ತಾ ಈಗಿನ ಕಾಲದಲ್ಲಿ ಕಳೆದ 3 ವರ್ಷದಿಂದ 19 ಮಕ್ಕಳು ಜನ್ಮ ಕೊಟ್ಟಿರೋದಂತೆ. ಒಂದು ಬದುಕಿಲ್ಲ, 19 ಮಕ್ಕಳು ಚೆನ್ನಾಗೇ ಬೇಕಣ. 19 ಮಕ್ಕಳು ಜನ್ಮ ಕೊಟ್ಟಿರೋದಂತೆ. 25ಕ್ಕೆ ಪುನಃ ರೆಡಿ ಆಗಿದ್ದಾಳಂತೆ. ಯಾತಿಗೆಪ್ಪ? ಹೆರಿಗೆಗೆ. ಮೊದಲು 3 ಹೆಣ್ಣು ಮಕ್ಕಳು ಗಂಡನ ಮನೆಯಿಂದ ತವ್ರ ಮನೆ ಬಂದಿದ್ದಾರಂತೆ. ಗಂಡನ್ ಬಿಟ್ಬಿಟ್ಟಲ್ಲಪ್ಪ ಡಿಲಿವರಿಗೆ. ಅಲ್ಲಿಗೆ ಅದೊಂದು 3 ಇದೊಂದು 8 ಆಕಲು 37 ಮುಂಗಾರು ಮಳೆ ಆನಕಲ್ ಮಳೆ ಹೋದಂಗೆ ಆಯ್ತಪ್ಪ. ನೋಡಿ ಮಳೆ ಬೆಳೆ ಕಡಿಮೆ ಆದ್ರೂ ಪಟ್ಟಿಗಣ ಈ ಬೆಳೆ ಚೆನ್ನಾಗದೆ ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳ ಫಲ ಚೆನ್ನಾಗಿ ಕೊಟ್ಟವನೇ ಅಂತ ಆಯ್ತು. ಇಂದಿನ ಕಾಲದಲ್ಲಿ ಮಕ್ಕಳು ಪಡಿಬೇಕು ಅಂದ್ರೆ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ರು. ಇಲ್ಲಿ ಈ ಗಂಡ ಹೆಂಡತಿಯರಾದ ಮಾದರ ಸಮಾಧಲಾಮಿಕೆಯ ಒಂದು ಪುಣ್ಯವೋ ಅಣ್ಣ ಬಸವಣ್ಣನವರು ಜಗತ್ತಿಗೆ ಹುಟ್ಟುವ ಶುಭ ಸೂಚನೆಯೋ ಬ್ರಹ್ಮ ಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮುನಿಗಳು ಲೋಕ ಸಂಚಾರಿಕರಾಗಿರ್ತಕ್ಕಂಥವರು ಭಗವಂತನ ಸ್ಮರಣೆ ಮಾಡ್ತಾ ಭೂಲೋಕದ ಕಡೆ ಬರ್ತಾ ಇದ್ದಾರೆ. ಯಾವ ರೀತಿಯಾಗಿ ಲೋಕನೆಲ್ಲ ಒಂದು ಸುತ್ತಾಕೊಂಡು ಬರ್ತಾ ಇದ್ರೆ ನಾರದರು ಎಲ್ಲಿ ನೋಡಿದ್ರೆ ಕೊಲೆ ಸುಲಿಗೆ ಅಜ್ಞಾನ ಮಂಗಳಕಾರಗಳೇ ತುಂಬಿ ತುಳುಕಾಡ್ತಾ ಇತ್ತು. ಶಿವ ಈ ಅಜ್ಞಾನ ಮಂಗಳಕಾರವೆಲ್ಲ ಸುಜ್ಞಾನ ಸುಮಂಗಳಕಾರವಾಗಬೇಕು ಅಂದ್ರೆ ಪರಶಿವನ ಅವತಾರ ಜಗತ್ತಿಗಾಗಬೇಕಲ್ಲ. ಎಲ್ಲಾ ರಾಜ್ಯಗಳನ್ನು ಸುತ್ತಾಡಿ ಕೊನೆಗೆ ಕೈಲಾಸಕ್ಕೆ ಹೋಗುವ ಮಾರ್ಗದಲ್ಲಿ ಇಂಗ್ಲೇಶ್ವರ ಬಾಗೇವಾಡಿ ಸನ್ನಿಧಿ ಕಡೆ ಬಂದಾಗ ನಾರದರು ಈ ಗಂಡ ಹೆಂಡತಿರಾದ ಮಾದರ ಸಮಾಧಲಾಮಿಕರು ಭಕ್ತಿಯಿಂದ ಬೇಡುತ್ತಾರಂತೆ, ಬನ್ನಿ ಪೂಜ್ಯರೇ ಬನ್ನಿ, ನಿಮ್ಮ ಆಶೀರ್ವಾದದ ಫಲ ನಮಗೆ ತುಂಬವಾಗಿ ಬೇಕು, ದಯಮಾಡಿ ಅನುಗ್ರಹಿಸಿ ಅಂತ ಒಳಗೆ ಕರ್ಕೊಂಡು ಬಂದು ಪಾದ ಪೂಜೆಯನ್ನು ಮಾಡಿ ತಮ್ಮ ದುಃಖವನ್ನು ಹೇಳ್ಕೊತಾರೆ. ಪೂಜ್ಯರೇ, ಭಗವಂತ ನಮಗೆ ಸಂತಾನ ಭಾಗ್ಯವನ್ನು ಕರುಣಿಸಿದ, ಹೆಣ್ಣು ಸಂತಾನವನ್ನು ಕರುಣಿಸಿದಾನೆ, ಸಂತೋಷ. ಆದರೆ ನಮ್ಮ ಈ ಪುಟ್ಟ ಸಾಮಂತ ರಾಜ್ಯವನ್ನು ಹಳದಕ್ಕೊಂದು ಗಂಡು ಸಂತಾನ ಬೇಡವೆ? ಭಗವಂತನ ಭಕ್ತಿಯಿಂದ ಬೇಡ್ತಾ ಇದ್ರು, ಪರಮಾತ್ಮ ನಮಗೆ ಕರುಣಿಸ್ತಾ ಇಲ್ಲ. ದಯಮಾಡಿ ನಿಮ್ಮ ಆಶೀರ್ವಾದ ಫಲದಿಂದ ನಮಗೆ ಗಂಡು ಸಂತಾನವಾಗುವ ಆ ಭಯವನ್ನ ಕರುಣಿಸಿ ಸ್ವಾಮಿ, ದಯಮಾಡಿ ಕರುಣಿಸಿ. ನೋಡಿ, ದುಃಖ ನಮ್ಮ ಈಗಿನ ಕಾಲದಲ್ಲಿ ಕೆಲ ಮಹತಾಂತರಿಗೆ ಇದ್ದೇ ಇರುತ್ತೆ. ಈ ಮಕ್ಕಳಿದ್ದು ದೊಡ್ಡದು ಸುಮ್ ಚುಚ್ಚು ಮಾತಾಡೋದು ನಮ್ಮ ಹಳ್ಳಿ ಕಡೆ ಜಾಸ್ತಿ. ಇದು ಇನ್ನೇನ ಮದ್ವೆ 14 ವರ್ಷ ಆಯ್ತಂತ ಏನಿಲ್ವಂತ ಐನಾಗದಿಲ್ಲಪ್ಪ ಮೈ ಬೆಳಕ ತುಕ್ಕಣ ಒಳಗ. ನೋಡಿ, ಡಾಕ್ಟರ್ಗಿಂತ ಹೆಚ್ಚಾಗಿ ಸರ್ಟಿಫಿಕೇಟ್ ಮಾಡ್ಕೊಂಡ್ಬಿಟ್ಲಲ್ಲಪ್ಪ, ನೋಡಕ್ ಹೋಗಿದ್ಲ ಅಂತ. ಇನ್ ಕೆಲ ಕಡೆ ನೋಡ್ಬೇಕು, ಆ ಮಕ್ಕಳಿಂದ ಬತ್ತಿರೋರು ಮಾತಾಡ್ಕೊಳ್ಳೋದು. ಅದಕ್ಕೆ ನಮ್ಮ ಅಲ್ಲಿ ಒಂದೇ ಮಾದ ನೋಡಿಲ್ಲ. ಹೇಳು, ಮದುವೆ ವರ್ಷದಲ್ಲಿ ತಗೊಂಬಂದಿದ್ದ ಕಥೆ ಅಮ್ಮ, ಮದುವೆ ವರ್ಷದಿಂದ ನೋಡ್ತೀನಿ ನನ್ ಕರನಾರ ಹಾಕಿದ್ದ, ಅದೇ ಅದಕ್ಕೆ ಸಂತ ಕೊಡುದು ಕುಯ್ಯಾರು ಮಾರ್ಬೇಕದ. ಅಯ್ಯ ನಿನ್ನೆ ಎಷ್ಟು ವಾಸ ಸುಮ್ ಕೂತ್ಕ, ನಮ್ಮ ಇದ್ದಲ್ಲಿ ಒಂದು ಹುಣ್ಸ ಮರ ಅದ ನೋಡಿಲ್ಲ ಅನ್ನಗದ. ಪಾಠಕ ಯಾಕ ಮರ ಮದುವಾಗ 15 ವರ್ಷ ಆಯ್ತು ಕತ್ಕಮ್ಮ, ಒಂದ್ ಗೋಟಾರ ಬಿಟ್ಟಿದ್ದ ಓಲಿ ಒಂದ್ ಪಿಚ್ಚಿ ಅದೇ ಅದಕ್ಕೆ ಅದು ಮತ್ತೆ ತರಿಸಿ ಇಟ್ಕಾಯಿ ಗುಡ್ಗಾಕಿ ಬೇಯಿಸಿ ಭಸ್ಮ ಮಾಡ್ಬೇಕು. ಹೋದ ನೋಡಿ, ಅಮ್ಮ ಉಣಸಮರು ಕೇಳ್ತಲ್ಲ, ಮಕ್ಳಿದ್ದು ಬತ್ತಳದು ಚುಚ್ಚು ಮಾತಾಡೋದು ಎಷ್ಟೂರ್ಲಿಲ್ಲ. ಸದ್ಯಕ್ಕೇನಪ್ಪ ಅಂದ್ರೆ ಒಟ್ಟಿಗೆರಲ್ವನಪ್ಪ ಅಂತವ್ರು ಯಾರು ಇಲ್ಲ. ಅಂತವ್ರ ಮಧ್ಯೆ ಇದ್ದಿದ್ರೆ ಅವ್ರು ಯಾರು ಎದ್ದೋಗಲ್ಲ. ಯಾರ ಮಧ್ಯೆ ಎದ್ದೋದ್ರು ಅವ್ರೆ ಅಂತ ತಿಳ್ಕೊಬೇಕಾಯ್ತು. ಆಮೇಲೆ ಯಾರ ಕೂಸ್ ಕರ್ಕೊ ಹೋಯ್ತಾರ ನೋಡಲ್ಲಿ, ಕೂಸು ಕುತ್ಕೊಂಡ್ ಕೇಳಕ್ ಆಸಾ, ಇವರೇ ಜಿಮ್ ಕುಡ್ ಕರ್ಕೊ ಹೋಗೋದ್ ನೋಡು. ಬಂದ್ಬಿಡಿ ಬೇಗ ಆಯ್ತು. ದುಡ್ಡು ತರಕ್ಕೆ ಕೂತ್ಕೊಳ್ಳೋ ಸುಮ್ಮನೆ ಇಲ್ದಿರೋದಲ್ಲೇ ಬೇಡ. ಈ ಮಳಲ್ ಬಂದಿರೋದೇ ಚೋರ್ ಹೋಗ ಒಳ್ಳೆ ದೊಡ್ಡ ಕಥೆ ಆಗದ. ಭಗವಂತನ ಸಾಕಾರ. ಇಲ್ಲಿ ಮಕ್ಕಳಿಲ್ಲದ ದುಃಖವನ್ನು ಹೇಳ್ಕೊಂಡಾಗ ನಾರದರು ಹೇಳ್ತಾರಂತೆ, ಅಮ್ಮ ನಂಬಿ ಕರೆದರೆ ಹೋಗೆನೇ ಶಿವನು, ನಂಬಿದವರಿಗಿಂಬಾಗಿಪ್ಪು ನಮ್ಮ ಗುರು ಶಂಭುಲಿಂಗನು. ನಮ್ಮದವ್ರನ್ನ ಪರಮಾತ್ಮ ಯಾವತ್ತೂ ಕೈ ಬಿಡಲ್ಲ ಕಣವ. ನಿಮ್ಮ ಅಚಲವಾದ ಭಕ್ತಿಗೆ ಗಂಡು ಸಂತಾನವೇ ಆಗುತ್ತೆ, ನಿಮ್ಮ ಜೀವನ ಪಾವನವಾಗುತ್ತೆ. ಹೀಗೆ ನಿಶ್ಚಿಂತೆಯಿಂದ ನಾನು ಹೇಳುವ ವ್ರತವನ್ನು ಮಾಡಿ ವ್ರತದ ಫಲವಾಗಿ ನಿಮಗೆ ಗಂಡು ಸಂತಾನವಾಗುತ್ತೆ. ಹೇಳಿ ಪೂಜ್ಯರೇ, ಮಾಡುವ ವ್ರತವನ್ನೆಲ್ಲ ಮಾಡಿದ್ದೇವೆ, ನೀವೇಳು ವ್ರತವನ್ನು ಮಾಡಲ್ಲ ಅಂತೀವ, ಅದೇನು ಅಂತ ಹೇಳಿ. ನೋಡಿ, ಇವತ್ತಿನಿಂದ ಪರಿಯಾಗಿ 21 ದಿವಸಗಳ ಕಾಲ ನಂದಿರೊಂಪಿ ವ್ರತವನ್ನು ಮಾಡಿ ಆ ನಂದಿರೊಂಪಿ ವ್ರತದ ಫಲವಾಗಿ ನಿಮಗೆ ಖಂಡಿತವಾಗ್ಲೂ ಗಂಡು ಸಂತಾನವಾಗುತ್ತೆ. ಇದು 100ಕ್ಕೂ 100 ಸತ್ಯ ಕಣವ. ಹಾಗಲೇ ಪೂಜ್ಯರೇ, ನಿಮ್ಮ ಇಚ್ಛೆದ ಹಾಗೆ ಮಾಡ್ತೇವೆ ಅಂತ ವ್ರತದ ನಿಯಮಗಳನ್ನ ನಾರದರು ಆ ಗಂಡ ಹೆಂಡತಿಯರಿಗೆ ತಿಳಿಸಿ ಶೋಮೇನ ಪರ್ವತನತ್ತೆ ಕೈಲಾಸದ ಕಡೆ ಬರ್ತಾ ಇದ್ರೆ, ಸಪ್ತ ಶಿವ ಕೋಟಿಗಳಂಗಣ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸದಲ್ಲಿ ಪರಶಿವನ ಹಸರುಮುಖನಾಗಿ ಕುಳಿತಿರಬೇಕಾದ್ರೆ ಲಕ್ಷದ ಮೇಲೆ ಕೋಟಿ ಶಿವಗಣಗಳು ಪರಮಾತ್ಮನ ಭಕ್ತಿಯಿಂದ ಕರೆಯುವ ಸಂದರ್ಭ. ಇಡೀ ಕೈಲಾಸ ಪರ್ವತ ಭಕ್ತಿಯ ಸಾಗರದಲ್ಲಿ ಮುಳುಗ್ತಾ ಇದೆ. ಅಲ್ಲಿಗೆ ಒಂದು ಕಡೆಯಿಂದ ನಾರದರು, ಮತ್ತೊಂದು ಕಡೆಯಿಂದ ನಂದೀಶ್ವರರು ಏಕಕಾಲದಲ್ಲಿ ಬರುತ್ತಾ ಇದ್ದಾರಂತ. ನೋಡಿ, ಇಡೀ ಕೈಲಾಸ ಪರ್ವತ ಶಿವಭಕ್ತಿಯಲ್ಲಿ ಮುಳುಗಿತು.
ಆ ಕೈಲಾಸ ಪರ್ವತಕ್ಕೆ ನಾರದರಾಗಿರ್ತಕ್ಕಂಥವ್ರು ಮೊದಲ ಆಗಮನ ನಂದೀಶ್ವರನಿಗಿಂತಲೂ ಮೊದಲು. ಏಕೆಂದ್ರೆ ನಾರದ ಮತ್ತು ನಂದೀಶ್ವರ ಏಕಕಾಲದಲ್ಲಿ ಕೈಲಾಸ ಬರ್ತಿರ್ತಾರೆ. ಅವರೀರ್ವರಲ್ಲಿ ನಾರದರು ಮೊದಲು ಒಳಗಡೆ ಬರ್ತಾರಂತ ನೋಡಿ. ಮಹಾದೇವ ಶಂಭೋ ಶಿವಶಂಕರ. ಯಾವಾಗ ನಾರದರು ಕೈಲಾಸ ಒಳಗಡೆ ಬಂದ್ರು, ಭಕ್ತಿಯಲ್ಲಿ ಮುಳುಗಿದ್ದ ಕೈಲಾಸ ನಾರದರ ಧ್ವನಿ ಕೇಳುತ್ತಿದ್ದಾಗ ಎಲ್ಲರೂ ನಿಶ್ಶಬ್ದರಾಗುವುದರಂತೆ. ಸದ್ದೋ ಹಿಂಗೆ ನಾರದರು ಬಂದ್ರು. ಸದ್ದೋ ಒಬ್ರು ಮಾತಾಡ್ತಾರೆ ಮಲಗಿಲಿಕ್ಕೆ ಬಿಟ್ರ ಅಂತ. ಇಲ್ಲ ಇಲ್ಲ ಕೇಳ್ತಾರ ಭಕ್ತಿ ಕೇಳ್ತಾ ಇರೋದ ನೋಡಿ. ಇವ್ರು ಬಂದ್ರೆ ಸುಮ್ಮನೆ ಬರಲೇನೋ ಹೊಸ ವಿಚಾರ ತಗೊಂಡ್ಬಂದಿರ್ತಾರೆ. ಇದಕ್ಕೆ ನಾರದರು, ಕಲಹಪ್ರಿಯರು, ಕುಚೋತಗಾರರು, ಮನಮರುಕರು, ನಮ್ಮ ಇತ್ತೀಚಿನ ಕಾಲದಲ್ಲಿ ಪಿಟಿ ಮಾಸ್ಟ್ರಿ, FM, ರೇಡಿಯೋ, ಬ್ಲೂಟೂತ್, ವೈಫೈ, ಕನೆಕ್ಟು, ನೆಟ್ವರ್ಕ್, ಸಿಗ್ನಲ್, ಹಾಟ್ಸ್ಪಾಟು ಅಂದ್ರ ಇತ್ತಿನ ನಿತ್ಯಗಳವರು ಅಂತ. ಇಂದಿನ ಕಾಲದಲ್ಲಿ ಇದ್ದವ್ರು ಇವ್ರೊಬ್ಬರೇ ತಂಬೂರು ಚಾನಲ್ ಅಂತ ಇದೊಂದೇ ನ್ಯೂಸ್ ಪೇಪರ್ ಇತ್ತು. ಈಗಂತೂ ಅವ್ರ ವಂಶ ಉದುರು ಬಿದ್ದೋಗದೆ. ಒಂದ್ ಊರಲ್ಲಿ 20-30 ಮನೆ ವರ್ಷಕ್ಕೆ ಹೆಚ್ಚುತ್ತದೆ ಅಂದ್ರೆ ಕೆಲಸ ಚೆನ್ನಾಗಿ ನಡೀತಾ ಇದೆ ಅಂತ ಅರ್ಥ. ಇನ್ ಎಲೆಕ್ಷನ್ ಟೈಮ್ ಅಂತೂ ಬಹಳ ಬಿಜಿ ಕೆಲ ಕಡೆ ನೋಡಿರ್ಬೇಕು. ಬರ್ಸೋಬೆ ಚೆನ್ನಾಗಿದೆಯಪ್ಪ, ಚೆನ್ನಾಗಿನಿಕ ಹೆಂಡತಿ ಮಕ್ಕಳು ಚೆನ್ನಾಗ ಅವನಿಗೇನ ನಿಮ್ ಮನೆ ತಗ ಬರ್ಬೇಕು ಅಂತ ಇದ್ದೆ. ಅದೇನು ಹೇಳು. ಅದೇ 3 ದಿನದ ಎಲೆಕ್ಷನ್ ಇತ್ತಲ್ಲಪ್ಪ, ಎತ್ತಾಗ ಏನು ವ್ಯವಹಾರ ಅಂತ. ಆಮೂಲಲ್ವಪ್ಪ, ಅದೇನ್ ದಿನ ವರ್ಷ ಪೂರ್ತಿ ಕೇಳದೇ ಇದ್ದಿರ್ತಲ್ಲ ಎಲ್ಲ ನಮಗೆ. ಎಲ್ಲ ನಿಂಗೆ ಕಬ್ಬಿಡು. ಹೋದ ವರ್ಷ ಅದೇ ಮಾತಾಡಿದೆ, ಒಂದ್ ಓಟು ಹಾಕ್ಲಿಲ್ಲ. ನಂದಕಮ್ಮರೆ ಬಿದ್ದಿರದ ಓಟು. ಹೌದಾ? ಮತ್ತ ಸರಿ, ಎಷ್ಟು ಇದ್ದೀನಿ ಮೂರ್ಲಿ ಓಟು? ನಂದ ಮನ್ಲೆ 80 ಅದಲ್ಲಪ್ಪ. ಮನ್ಲೆ 80 ಇದಾವ. ದೊಡ್ಡ ಬಿಗ್ ಫ್ಯಾಮಿಲಿ. ಕಮ್ದಾಟಿ ಮನೆಯಾಗ ಬಾಲೆ ಆಗಿಲ್ವ ನೀವು? 80 ಓಟು ನಮಗೆ ತಾನೆ. ನಿಂಗೆ ಪಕ್ಷ ಪಕ್ಷವಿ ಅದೊಂದು ಗೊತ್ತಿಲ್ಲ, ಎಲ್ಲ ಓಟು ನಿಮ್ಗೆ ಎತ್ತಿದೆ ಎಲ್ಲ. ಮಾಮೂಲು ಕೈ ಅಲ್ವಪ್ಪ, ಕೈತಾನೆ ಮುಡಕ್ತಾನೆ ಬಿಡು. ತಲೆಮೆಕ್ಕೆ ಅಲ್ಲಪ್ಪ ಓಟ ಗುರ್ತು. ಸರಿ, ಓಟ್ ಮಿಸ್ ಮಾಡ್ಬೇಡ ಕಣಯ್ಯ. ಹೋಗು ನೀನು, ಏನು ಮಾಡ್ಬೇಡ, ಹೋಗು ನೀನು. ಒಂದು ಸೂಟ್ ಕೇಸ್ ಕೊಟ್ಟು ಕಳ್ಸ್ಬಿಡಪ್ಪ ಸಂದಿಗೆ ಅವನಿಗೆ. ಕಾಲಿದು 500 ರೂಪಾಯಿ ಬಾಯಿ ಬಿಟ್ಟು ಹೇಳಕ್ಕಾಗಲ್ಲ ಅವೆಲ್ಲ ನನಗೆ. ನೀವು ಓಟ್ ಮಿಸ್ ಮಾಡ್ಬೇಡ ದಯವಿಟ್ಟು. ಓಕೆ. ಕ್ಯಾನ್ವಾಸ್ ಎತ್ತಿಕ್ ಮಾಡಿದೆ ನಾಯಿರ ಗಂಟ ನೀನ್ ನೆಮ್ಮದಿ ಕೂತ್ಕೊಳ್ಳಿ. ನ್ಯೂಸ್ ಕೇಳ್ಕೊಳ್ಳೋದು ಕೂತಿದ್ರು ಗೆದ್ಕತ್ತೀನಿ, ಮನಿ ಕಂಡ್ರೆ ಗೆದ್ಕತ್ತಿದೆ. ನೀ ಹೋಗು, ಮಿಸ್ ಮಾಡ್ಬೇಡ ಕಣಯ್ಯ. ಹೋಗ ಮರ ನೀನು, ಹೋಗ ಮರ. ಅನ್ಬಿಟ್ಟಿದೆ ಚೆನ್ನಾಗಿ ಹೋಗಿಸ್ಬಿಟ್ಟ ತಗ ಕಾಂಗ್ರೆಸ್ ತಗ. ಪಕ್ಕದ ಬೀದಿಗೆ ಒಂದಲ್ಲಪ್ಪ ಬಿಜೆಪಿ ಸಿಕ್ಬಿಟ್ಟ. ಗುರ್ಮಲ್ಲು ಎಲ್ಲ ಸಣ್ಣ ಮಲ್ಲ ಅದೇನೇನ ಕಾಂಗ್ರೆಸ್ ಜೊತೆ ಮಾತಾಡ್ತಿದೆ ಅಂತ ಪಾರ್ ಬಾರಿ ಫುಲ್ ಗಲಾಟೆ ಆಗ್ಬಿಟ್ಟಿತ್ತು. ಮತ್ತೆ ಹಾಕಬಿಟ್ಟಿದ್ವಿ ಇವತ್ತು ಕೊಚ್ಚಾಕ್ ಕೊಡ ಅಂತ ಅವನ್ನ. ಇಲ್ವಲ್ಲ ಬಿಡಿ ಸಹಿತ ನಿಂತಿದೆ ಅಂತ. ಯಾವ ಬಿಡಿ? ನಂದ ಬಿಡಿ ಇರ್ಲಿಲ್ಲ, ನನ್ನ ಕೇಳಕ್ ಬಂದಿದ್ದಮ್ಮ. ಮಚ್ಚಿಗಿಚ್ಚಿ ಏನು ವ್ಯವಹಾರ ನಡಿ? ಏನಿಲ್ಲ ಏಟ್ ಬೀಳತ್ತಪ್ಪ. ಅದು ಹಾಳಾಗೋಗ್ಲಿ ಬಿಡು. ಓಟ್ ಎಷ್ಟಿತ್ತು ನಿಮ್ಮ ಊರ್ಲಿ? ಮಾಮೂಲು ಗೊತ್ತಲ್ಲ, 100 ನಮ್ಮಲ್ಲೇ. ಅಲ್ಲಿ 87 120 ಎತ್ತು ಮಾಡ್ಬಿಟ್ಟ ತಗ. 120 ಇದಾವ. 120 ನಿಮ್ಮಲ್ಲಿ ಒಬ್ಬ ಕ್ಯಾಂಡಿಡೇಟ್ ನಿಂತ್ಕೋಬೋದಾಯ್ತು. ನಿನ್ನೆ ಎದುರುಗ ಚಿಗುರು ದೋಸ್ತ ಇಲ್ಲಿ ಮಡಿಕಬಿಟ್ಟಿನಿ. ಜೋಬಳಿಗೆ ಜೋಬಳ ಆಲ್ಟೋ ಮಾಲ್ಟೋ ಅಂತ ಇರ್ಕೊಬಿಟ್ಟೇನ. ಟಚ್ ಮಾಡ್ಬಿಟ್ಟ ಕಣ. ಆಮೇಲೆ 120 ಓಟು ಎಲ್ಲ ನಿನ್ಗೆ. ಅದು ಗುರ್ತು ಮಾಮೂಲು ಅಲ್ವಪ್ಪ. ಬಿಡು, ಚೆಂಡು ಮಲ್ಗ. ಚೆಂಡು ಮಲ್ಗ ಅಲ್ಲ, ಇದು ಕಮಲ ಕಪಿಲ್ದು ಚೆಂಡು ಮಲ್ಗ ಅಂತ. ಓಟ್ ಮಿಸ್ ಮಾಡ್ಬೇಡ ಕಣಯ್ಯ. ನಿಮ್ ಮನಿಗ್ ಹೋಗಪ್ಪ ನೀನು. ಗೆಲ್ಲೋದ್ ಮಾತ್ರ ನೀನ್ ನ್ಯೂಸ್ ಕೇಳ್ಬೇಕಷ್ಟೇ. ಮನ್ಲೆ ನೋಡ್ಕ ನೀನು. ಬಿಡಾಯ್ತಗ, 10 ಬೆಳಗ್ಗೆ ಉಂಗುರಾಕ್ ಬಿಡಪ್ಪ. ಓಟ್ ಮಾತ್ರ ಮಿಸ್ ಮಾಡ್ಬೇಡ ಕಣಯ್ಯ. ಎಲ್ಲ ನಿಂಗೆ ಅನ್ಬಿಟ್ಟ. ಬಿಜೆಪಿ ಅನ್ಗೂ ಕೈ ಎತ್ಬಿಟ್ಟ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾರ್ಬಿಟ್ಟು ಅವನ ಹತ್ರನು ದುಡ್ಡು ಇಸ್ಕೊಂಡ. ಎಲ್ಲಾರ ಹತ್ರನು ದುಡ್ಡು ಇಸ್ಕೊಂಡು ಚುನಾವಣೆ ದಿನ ಊರ್ಲೆಲ್ಲ ಮಾದಪ್ಪನ್ ಬಿಟ್ಕೊಬಿಟ್ಟು ಬುಂಡ ಮಾಡಿಸ್ಕೊಂಡ್ ಕೂತಾನ. ಬರೀ ಬುಂಡ ಮಾಡಿಸಿರ್ ಪತ್ತೆ ಹಚ್ಬಿಡೋರು. ಮೀಸು ಇಲ್ಲ, ಗಡ್ಡು ಇಲ್ಲ, ಒಳ್ಳೆ ಪರ್ತಗಳನ್ನ ಕಾಣ್ತಾನ. ಅವ್ನ ಎಡ್ತಿಗೆ ನಡಕತ್ತಿಲ್ಲ. ಇದಕ್ಕೆ ನಮ್ಮ ಮಟಿನೇ ಸುಮ್ಮನೆ ಗೊಬ್ಳಿ ಕೊಟ್ಟು ಎಡ್ತಿಗೆ ನಡಕತ್ತಲ್ಲ. ಊರವ್ರು ಕಂಡಿಡ್ತಾರ. ಇದು ನಾರದರು. ಇನ್ ಊರ್ಲಿ ಅಣ್ಣ ತಮ್ಮದಿರು ಬಗ್ಗಡ್ಡ ಬಾಳಕ್ ಹೋಯ್ತಾರ. ಅವ್ರ ಮನ ಮುರಿದು ಹಾಕ್ಬಿಡೋದು. ಏನಣ್ಣ ದೊಡ್ಡವ ನಗರದ ಬಸ್ ತಕೊಂಡ್ರಂತ. ಎರಡನೇ ಬೇಕು ಒಳಗಾದ 83 ಚಕ್ಕು ಲಾರಿ ತಕೊಂಡತ್ತ. ಅದೆಲ್ ಗಂಟು ಬಿಟ್ಕೊಳ್ಳೋದು. ಮೇನ್ ರೋಡ್ 3 ದಿನ ಅಂತ ಊರ್ ಬಿಟ್ಬಿಡೋದು. ಆ 3 ರೂಪಾಯಿ ಬೆಳಿತಟ್ಟೆ ನಂಜಪುರ ಬೆಳ್ಳದ ಮಣ್ಣಾಗಿತ್ತಲ್ಲ. ಓಹೋ JCB ತಕೋಬೇಕು ಅಂತಿದ್ದಾನ. ತಕ್ಕತಾರ ಮತ್ತೆ ತಕ್ಕಳಕ್ ಬಿಟ್ರೆ ತಕ್ಕಳಕ್ ಬಿಡ್ಬಿಡ್ತಕ್ಕವ್ರೆ. ಅಣ್ಣ ತಂದಿರ್ ಬಾಳ ಬಗ್ಗಟ್ಟು ಪ್ರೋಗ್ರಾಮ್ ಹತ್ರದಲ್ಲಿರ್ಲಿ ದೂರದಲ್ಲಿ ಬೇಗ ಬಂದ್ಬಿಡ್ತಾರೆ, ಸೇರ್ಕೊಂಡ್ಬಿಡ್ತಾರ. ಏನ್ ನೋಡಕ್ ಕುಟ್ಕೋಣ. ಆ ದೊಡ್ಡ ನಡೀತಿತ್ತಳ ಕಿವಿ ಅಂತ ಹೇಳ್ಕಮ್ಮ ಚೆನ್ನಾಗಿ ಕೇಳಿದ್ರೆ ಅಂತ. 3 ಸೆಮೆ ಬಾ. 3 ಸೆಮೆಲ್ ತಿಂದ ಏಟ ಮೇಲೆ ಬಂದದಕ್ಕೆ ಬಿಟ್ರ ಮೇಲೆ ಯಾವ್ದೋ ಒಂದ್ ಸೆಮನಪ್ಪ. ದೊಡ್ಡ ನಡೀತಿ ಅಂದ್ರೆ ಅದೇ ಸಂಘಕ್ಕೆ ಸೇರಲ್ಲ. ತೆಳ್ಳಗ ಬೆಳ್ಳಗ ಬಿಡು. ನನ್ನ ಹೇಳ್ತೇವೆ ಒಂದೇ ಕಡೆ ಸಂಘಕ್ಕೆ ಸೇರೋದು. ನಾಡ ಮೀಟಿಂಗ್ ಸುಮ್ನೆ ಇಡಿಸ್ಬಿಡ್ತೀನಿ ಬಾಂಬು. ಕರೆಕ್ಟ್ ಈ ಗಂಡಸ್ರ ಕೈಲಿ ಆಗ್ದಿರೋದು ಈ ಹೆಂಗಸ್ರ ಕೈಲಿ ಆಗೋಯ್ತವೆ ಕೆಲ ಟೈಮ್ಗ. ಅವ ಸಂಘಕ್ಕೆ ಬತ್ತಳದ ಅತ್ಕಮ್ಮ ಅಂದ್ರೆ ಏನಾಗದ ಬಂದಿ ಬಾ ಅತ್ಕಮ್ಮ. ಯಜಮಾನ್ರು ಇಲ್ಲೇ ಬಸ್ ಜಯಂತಿ ಹಬ್ಬಕ್ಕೆ ಹೋಗಿದ್ರ. ಹಬ್ಬಕ್ಕೆ ಹೋಗಿದಾರ. ನಿನ್ನೂ ಕರ್ಕೊಂಡಿಲ್ವ ತಾಯಿ? ಅಯ್ಯೋ ನಾನು ಎಲ್ಲೂ ಕರ್ಕೊಂಡೆ ಹೋಗಲ್ಲ. ಆಳದ್ ಮುಂಡ ಮಗಮ್ಮ. ನೋಡಿದ್ಯಾ? ಇಲ್ಲೇ ತಿಳ್ಕೋಬೇಕು ನೀನು. ಮದ್ವೆ ಆಗೋಡ್ಸ್ತಲ್ಲಿ ಹೆಂಗಿದ್ದೇವ ನೀನು? ಕತ್ಕೊಂಬಂದ್ರೆ ನೇಗುಲ್ ತುಂಡಂಗಿದ್ದೆ. ಯಾಕೆ ಸರ್ವಾಗಿದೆ ಅಂತ ನೀನು? ತಿಂದ ಲೆಕ್ಕ ಅತ್ಕಮ್ಮ. ಎಲ್ಲ ಕೆಲಸ ನೀನೇ ಮಾಡ್ಬೇಕವ. ದೊಡ್ಡವಳು ಕಿರಿಯೋಳು. ಅದಕ್ಕ ನಾನು ಸಾವ್ತೀರ ಟೀ ಕೊಟ್ರ ಅದನ್ನ ಕುಡ್ದ್ಬಿಟ್ಟು ಅಲ್ಲೇ ಮಾಡಕ್ತಾರ. ಲೋಟನು ಎತ್ ಮಾಡಗಲ್ಲ. ಮತ್ತೆ ಅವ್ರೇ ಸಣ್ಣ ನೀ ಪಾಟ್ಗಿದೆ. ಅಲ್ಲೇ ತಿಳ್ಕೊ ತಿಂದಿಲ್ವಲ್ಲ. ಗ್ಯಾಸ್ ತುಂಬ್ಕೊಂಡದ ಅಷ್ಟೇ. ಗ್ಯಾಸ್ ತುಂಬ್ಕೊಂಡಿದ್ದ. ಮೊದ್ಲೇ ಸಿಲಿಂಡರ್ ಬರಾದ. ಬಾಯಿಗೆ ಪೈಪ್ ಹಾಕ್ಬಿಡ್ಬೋದು ಖಾಲಿ ಆದ್ರೆ. ನಿಂದು ಎಂತ ಮಗಳೇ ಅಂತ ಮುಡುಗ್ಬಿಡ್ತಿದೆ. ಇಂಡಿಯನ್ HBO ಭಾರತ. ನೀ ನನ್ನ ಮಾತು ಕೇಳಿ ನಿನ್ನ ಸರ್ ಮಾಡ್ಬಿಡ್ತೀನಿ. ಅದೇನು ಹೇಳು. ನಿನ್ ಗಂಡನ್ಗೆ ಹೇಳ್ಬಿಟ್ಟು
ಪಾಲ್ ತಕ್ಬಿಡು. ಪಾಲ ನನ್ನ ಪ್ಯಾಲ್ ಮಾಡ್ಬಿಡ್ತಾನೆ ಅಷ್ಟೇ ಅವ. ಮಾಡ್ಬಿಡ್ತಾನೆ 3 ಬಾಗ್ಲ. ನಮ್ಮ ಮದುವೆ 3 ದಿನಕ್ಕೆ ಮನ ಮಾಡೋದು. ಅಕ್ಕಿ ಉನಕ್ಕೂ ಪಾತ್ರ ತೊಳೆ ಮನೆ ಕೆಲಸ ಮಾಡಮ್ಮ ಎಲ್ಲ ಒಂದೇ. ಈಗ ಚೂಡಿದಾರ ಬಿಟ್ಬಿಡು ಬಂದಿನಿ ಅವನ್ನ. ನಾವು ಹೆಂಗಸರ ಕಡೆ ಮ್ಯಾಗ್ನೆಟಿ ಪೋರ್ ಇದ್ದಂಗೆ ಹೇಳ್ಕೊಂಬತ್ತವ ಚೆನ್ನಾಗಿ ಕೇಳ್ಬೇಕು. ಅದ್ಕಮ್ಮ ಹೊಡೆದ್ ಬಿಟ್ರೆ ಅವ ಹೊಡೆದ್ ಬಿಡ್ತಾನ. ಪುಟ್ಟ ಮೇಲೆ ಬರೋ ತಗೊಂಬ ನಮ್ಮ ಪುಟ್ಟ ಎತ್ತಗೋ ತಿಕ್ತಬ್ರು ಗಂಡನೇ ಎತ್ತಾಕು. ಏನ್ ಬಂದು ಕದ ಟಮಟ ಮಟಮನ ಆಡ್ಸ್ಬಿಟ್ಟನ. 3 ದಿನ ಗಂಟ ನೀರು ನೆರಳು ಏನ್ ಕೊಡ್ಬಿಡು. ಅಲ್ಕಿರ್ಕ ಮಲ್ಲಿಕ ಅವನೇ ದಾರಿ ಬರ್ತಾನೆ. ಆಮೇಲೆ ಅದಕ್ಕೂ ಬಗ್ನಿಲ್ಲ ಅಂದ್ರ ಹಗ್ಗ ತಗೋ ತೊಲಗಾಕು. ಹಂಗನ್ನೇ ತಕೊಬಿಡ್ಲೆ. ನೀನ್ ಯಾತಕೋ ಅವ ಇಲ್ಲ ಮುಡ್ಕಡ್ಕೊಂಡ್ ಬಿಡ್ಗಾಡ್ಲಿ. ಅದಕ್ಕೆ ತಾನೇ ನೀನ್ ಮನೆಗೆ ಹಾಕಿರೋದು. ಸುಮ್ಮನೆ ಯಾತಕ ಅಷ್ಟಕ್ಕೆ ಬಿದ್ದಾಯ್ತಾನ. ನಮ್ಮ ಮಟ್ಟೆ ಬಿದ್ದದು ಸೀಮೆಣ್ಣಕ್ಕೆ ಆನಿಗೆ ಅಲ್ವಾ. ಬಿಡಿಸ್ತೀನಿ ಬಿಡು ಮತ್ತ. ಏನು ಗೊತ್ತಿದ್ದೊಳಗೆ ಪಾಠ ಹೇಳ್ಕೊಟ್ರೆ ಮನ್ ಮುರಿದಾಗದ ಎಷ್ಟು ಅಂತ. ಪಾಪ ಒಳ್ಳೊಳ್ಳೆ ಸಂಘದಲ್ಲಿ ಹೋಗ್ಬಿಟ್ಲಲ್ಲ ಹೇಳ್ಕೊಟ್ಟಂಗೆ ಮಾಡ್ಬಿಟ್ಟ. ಆ ಗಂಡ ಕಂತಲೇ 3 ದಿವಸದ ಎಲ್ಲರೂ ಬಸ್ಸು ಜಯಂತಿ ಮಾಡ್ಕೊಂಡು ಜಬರ್ದಸ್ತ ತಿರ್ಗಾಡ್ಕ ಓಡಾಡ್ಕ ಚೆನ್ನಾಗ ಅವ್ರ ನೀರೇನು ಪಾಠ ತಗೊಂಡು ಹತ್ತಿರ ಮಲ್ಗದಿಲ್ಲ. ಏನು ನಿನ್ ಪ್ರಾಬ್ಲಮ್? ಪಾಲ್ ತಕೊಳ್ರಿ. ಏನಮೇ ಪಾಲ್ ತಕೊಳ್ತ ನಿನ್ಗೆ ಹೇಳ್ತಿರೋದು ಕಿಕ್ಕಳಿಸಿರುವ ಅಂತ. ಮಂಜಣ್ಣ 12 ಹೇಳ್ತೀನಿ. ಅವ್ನ ಜೊತೆಗೆ ಮಾತಾಡ್ತಿದ್ರೆ ಇಷ್ಟ ಮಾತಾಡು. ಮಾತಾಡ್ತಾರೆ ನಿನ್ ಜೊತೆಗೆ ಅವನ ಜೊತೆಗೆಲ್ಲ. ಏನ್ ಕಡಿಮೆ ಮಾಡಿದ ನಾನು ನಿನಗೆ? ಕಡಿಮೆ ಮಾಡಿದನು ಅಂತ ಏನ್ ಕಡಿಮೆ ಮಾಡಿದ್ದೇನೆ ಹೇಳು. ಅದಾರ್ವೇ ಏನ್ ಮಾಡಿದೆ ಅಂತ ಏನು ಮಾಡಿಲ್ಲ. ಇದ್ರ ಟಣ್ಣಲ್ಲಿ ಹೇಗ್ ನಡೀತದಳು. ನನಗೆ ಮೂಗಿಲ್ಲ ಕಿವಿಗೆಲ್ಲ ನಿನ್ ಕಟ್ಕತಳು ನಿಂಗೆ ಆಯ್ತಲ್ಲ. ನಿನ್ ಆಗದ್ ಬಿಡ. ನಿನ್ ಇಂಡ್ಯಾ ಕುಳ್ ಮಾಡ. ಅದೇ ನಡೀತದೆ. ನಮ್ಮ ಅಪ್ಪ ನಿನ್ನ ಕರ್ಕ ಬಂದ್ ಕಟ್ಬಿಡ. ನಿಮ್ಮ ಅಪ್ಪ ನನ್ನ ಕೈಗೆ ಸಿಗ್ಬೇಕು. ನಮ್ಮ ಅಪ್ಪ ಸುದ್ದಿ ಯಾತಿಗೆ ಮಾತಾಡ್ದೆ? ನೀ ಮಟ್ಟವಾಗಿದ್ದಾರವ. ಅವ್ನ್ ಬೇರೆ ಕರ್ಕ ಬಂದ. ನಾವ್ ಯಾರವ ಹೋಗೋಣ. ನೀ ಈಗ ಜನ ನೋಡಿದ್ರೆ ಏನ್ ಅನ್ಕೊಳ್ಳೋದ? ಏನಾಗ್ಬಿಡುದು ಈಗ ಬುನಾಣ ಬೇಡ. ನಿಂಗೆ ಪಾಲ್ ತಗೋಬೇಕಮ್ಮೆ. ತಕ್ಕಬೇಕು. ಇಷ್ಟೆಲ್ಲ ಮಾತಾಡಿದೆ ಅಂದ್ಮೇಲೆ ನಿನ್ನ ಕಣ್ಣು ಬಾರಿಸ್ಕೊಂಡು ಕಣ್ಣು ಮೆಡಿಸ್ಕೊಂಡು ಈಗ ಮಾತಾಡ್ತಾ ಇದೆ ಅಂದ್ರ ನಿಂದೆಲ್ಲ ತಪ್ಪು. ಯಾವತ್ತು ನೀ ಮಹಿಳಾ ಸಂಘಕ್ಕೆ ಸೇರ್ದೋ ಅವತ್ತೇ ನನ್ನ ಮನ ಮುರಿದೋಯ್ತು ಕಬಿಡು. ಅದಕ್ಕಪ್ಪ ನಾ ಸಂಘ ಸೇರಿದ ಕೆಲವು ನಿನ್ಗೆ ಹೋದ ವರ್ಷ 45,000 ಲೋನ್ ತಗೊಂಡದು. ಅಂದಾರ ಯಾವಾಗ ತಿರ್ಸದೆ ಮುಂಡ ಮಗನೇ 4-5 ದಿವಸ ಸಾಕಾಯ್ತದ. ಈಗ ನೀನ್ ಲೋನ್ ತಗೊಂಡು ಪಾಲ್ ತಗೋಬೇಕು. ತಕೊಳ್ಳಲ್ಲ. ಅದೇನ್ ಮಾಕತೆ ಮಾಡ್ಕೊ ತಕೊಳ್ಳಲ್ಲ. ಈ ತಕ್ಕಳಲ್ಲ ತನ್ನ ಚೆನ್ನಾಗಿ ಗೊತ್ತಿದ್ದೀವಿ. ಅದಕ್ಕೆ ಬದುಕಿರ್ಬೇಕು. ಆಳದ ಮುಂಡ ಮಗ ಅಕ್ಕ ಬಡಗಿದ್ದೆಲ್ಲ ಕೊಡ್ಕುಸಲ್ ಅಕ್ಕ ಕೊಡಕ್ಕೆ ಕೂತಾನಗದ. ಅಗ್ಗೆ ತಗಮಿ ತಗತ್ತೆ ಬಿಡು. ನೀ ಆಳದ ಮುಂಡ ಮಗನ್ ಜೊತೆ ನೀನ್ ತಕೊಂಡ್ರೆ ಐಕ್ಲ ಕಥ ನೀಲ್ವಾ ನೋಡ್ಕ ಬಿಡು. ಚಿನ್ನ ಪಾಲ್ ತಗ ತಿನ್ಕ ಬಿಡು. ನಿಜವಲ್ವಾ? ನೋಡ ಅಗ್ಗ ತಗೋ ತೊಲಗಾಕರಪ್ಪ ಅನ್ನು ತಗೋಬೇಕು. ನನ್ನ ಪಾಲ್ ಮಾಡ್ಬಿಡು ಬಾಂದ್ರ ಮಾಡ್ಬಿಟ್ಟು ಬರ್ಬೇಕು. ಎಷ್ಟು ಊರ್ಲಿಲ್ಲ ಅದಕ್ಕಿಲ್ಲ. ಒಡ್ಗೇರ್ ಇಲ್ವೇನೋ ಅಂತವ್ರು ಯಾರು ಇಲ್ವಲ್ಲ ಇಲ್ಲಿ. ಮಧ್ಯೆ ಏನಾರದಿದ್ರೆ ನೀವೇ ಅವ್ರು ಹೊತ್ತು ತಿಳ್ಕೊಬೇಕಾಯ್ತ ಅಂತ ಹೇಳದ್ನಲ್ಲ. ಯಾಕಂದ್ರೆ ಭಗವಂತ ಒಳ್ಳೇದ್ ಮಾಡ್ದೆ ಬೇಕಾರೆ ಮತ್ತೆ ಗಿದ್ದೆ ಬೇಕಾರೆ ಔಷಧಿ ವಾಡಿಸ್ಬೇಕಾರೆ ಟೀ ಅಂತ ಕಣ ಮಳೆ ಅದಲ್ವಾ. ಬೆಳಗ್ಗೆ ಔಷಧಿ ಬಿಡ್ತೀವಿ ಜನಗಳ ಹೊಡೆದ ಗುಂಟ. ನೀವೆಲ್ಲ ಎಷ್ಟು ಇಟ್ಟಿದ್ರೆ ಅಂತ ಲೆಕ್ಕ ಹಾಕ್ಬಿಟ್ಟು ಸ್ಟಾರ್ಟಿಂಗ್ 1-20 ಗೊಬ್ಬರ ಬಿಟ್ಬಿಡ್ತೀವಿ. ಆಮೇಲೆ ಮಧ್ಯ ಒಂದು ಟೈಮ್ ನೋಡ್ಕೊಂಡು ಉಪ್ಪು ಬಡಸ್ಕೊಂಡು ಬಿಟ್ಬಿಡೋದು. ಕೊನೆಗೆ ಕಾಳಿನ ಔಷಧಿ ಹೊಡ್ರು ಮುಲಗಿಸ್ಬಿಟ್ಟದಾಗ ನಮ್ಮ 3 ದಿಕ್ಕ ನಾವು ಹೋಯ್ತಾ ಇರೋದಾಗೆ. ಯಾಕಂದ್ರೆ 365 ನಿಂತ ಮಾಡ್ತೀವಿ. 365 ಕತೆ ಕೇಳಕದ್ದ ಕೇಳ್ತಿ ಬಂದ್ರೆ ಕಾದ್ರೆ ಮಾಡೋರು ಯಾರಿದಾರು? ಮಕ್ಳು ಮಾಡ್ತಿದಾರೆ ಕಬಡ ದುಡ್ಡು ಕೊಡ್ರ. ಸುಖದ ಒಂದಿನ ಬಿಡು ಇಲ್ಲದೆ ಮಾಡಕದ್ದಾರ. ಮಾಡ್ತಿದ್ದಾರೆ ಭಗವಂತನ ಸಾಕಾರ ನೋಡಿ. ಇಲ್ಲಿ ನಾರದರ ಗಮನ ಕೊಡಿ. ನಾರದರು ಬಂದಿದ್ದಾರೆ. ಶಿವನಾದವನು ಕೇಳ್ತಾನೆ. ನಾರದ ಲೋಕದ ಸಮಾಚಾರವೇನು? ಪರಮೇಶ್ವರ, ಲೋಕದಲ್ಲಿ ಅಜ್ಞಾನವೇ ತುಂಬಿ ಸುಜ್ಞಾನವೆಲ್ಲ ನಾಶವಾಗ್ತಾ ಇದೆಯಪ್ಪ. ನಿನ್ನ ಅವತಾರ ಜಗತ್ತಿಗಾಗಿ ಭೂಮಂಡಲವೆಲ್ಲ ಶೋಭಕ್ತಿ ತಾಣವಾಗಬೇಕು. ಮುಖ್ಯವಾಗಿ ಮಾತರಸ ಮಾದಲಾಂಬಿಕೆ ಎಂಬ ಶೈವ ಬ್ರಾಹ್ಮಣರಿಗೆ ಗಂಡು ಸಂತಾನದ ಪ್ರಾಪ್ತಿಯಾಗಬೇಕು. ಇದೇನನ್ನ ವರದಿ ಅಂತ ವಹಿಸ್ತಿರ್ಬೇಕಾದ್ರೆ ಕೈಲಾಸದ ಮತ್ತೊಂದು ಬಾಗಿಲಲ್ಲಿ ನಂದೀಶ್ವರನ ಒಳಗಡೆ ಬಿಡದೆ ದ್ವಾರಪಾಲಕರಾದ ದ್ರವಿಡ ಶಿಂಗಕೇಶಿಗಳು ತಡೆದು ಬಿಟ್ಟಿದ್ದಾರಂತೆ. ಶಿವಮಂದ ಕೇಳ್ದ, ಏನಿದು ಗಲಾಟೆ? ಪರಮೇಶ್ವರ, ನಂದೀಶ್ವರ ಇಷ್ಟಲಿಂಗವನ್ನು ಭೂಲೋಕದಲ್ಲಿ ಯಾರಿಗೂ ಕೊಟ್ಟು ಕೈಲಾಸಕ್ಕೆ ಭವಿಯಾಗಿ ಬಂದಿದ್ದಾನೆ. ಅದಕ್ಕೆ ಅವನನ್ನ ಒಳಗಡೆ ಬಿಡಬಾರದು ಅಂತ ನಾವಿಬ್ಬರು ತಡೆದಿದ್ದೇವೆ. ಎಂತ ಕೆಲಸ ಮಾಡಿದ್ರಿ? ನಂದೀಶ್ವರ ಅಂದ್ರೆ ಯಾರು? ದ್ವಿತೀಯ ಶಂಭು, 2ನೇ ಈಶ್ವರ. ಅವನನ್ನ ಒಳಗಡೆ ಬಿಡದೆ ತಡೆದ್ರಲ್ಲ, ಇದು ಅಪಮಾನವಲ್ಲವೇ? ಅಲ್ಲೇ ನಿಂತಿದ್ದ ಪಕ್ಕದಲ್ಲಿ ನಿಂತಿದ್ದ ನಾರದರು ಹೇಳ್ತಾರೆ, ಅದೇನು ಭಗವಂತ, ಬೇರೆಯವರೆಲ್ಲ ಲಿಂಗ ಇಲ್ಲದೆ ಒಳಗಡೆ ಬರಬಾರದು, ಈ ನಂದೀಶ್ವರ ಮಾತ್ರ ಬರ್ಬೋದಾ? ಅವ್ರ ಕರ್ತವ್ಯ ಅವ್ರು ಮಾಡವರೇ ತಾನೆ, ಇದರಲ್ಲಿ ತಪ್ಪು ನಂದೀಶ್ವರದ ತಾನೆ. ನಿಜ ನಂದಿ ಇತ್ತವ, ನೀನು ಇಷ್ಟಲಿಂಗವನ್ನ ಯಾರಿಗೆ, ಎಲ್ಲಿ, ಹೇಗೆ, ಯಾಕೆ ಕಳೆದುಕೊಂಡು ಬಂದಿರುವೆ? ನಿಜ ಸತ್ಯವನ್ನ ಹೇಳು. ಪರಮೇಶ್ವರ, ನಾನು ಭೂಲೋಕಕ್ಕೆ ವನಸಂಚಾರಕ್ಕೆ ಅಂತ ಹೋದಾಗ ನಿನ್ನ ಮಹಾಶಿವಭಕ್ತನ ಒಬ್ಬನು ಕಂಡೆ. ಅವನೇ ಅನಿಮಿಷ ಮಹಾ. ಅವನೆಂತ ಭಕ್ತ ಅಂದ್ರೆ ಯಾವುದೇ ಒಂದು ಪ್ರತಿಯೊಂದು ನೈವೇದ್ಯವನ್ನು ಸೇವಿಸಲು ಮೊದಲು ನಿನಗೆ ಪೂಜೆಯನ್ನು ಮಾಡಿ ತದನಂತರ ಅವನು ಸೇವಿಸ್ತಾ ಇದ್ದ. ಆದರೆ ಅವನು ಕೊರಳಿಗೆ ಲಿಂಗವನ್ನು ಕೆಟ್ಟಿರಲಿಲ್ಲ. ತನ್ನ ಅರಮನೆಯಲ್ಲೇ ಲಿಂಗದ ದೊಡ್ಡ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನಿನಗೆ ನೈವೇದ್ಯ ತೋರಿ ತದನಂತರ ಅವನು ಸೇವನೆ ಮಾಡ್ತಾ ಇದ್ದ. ಒಂದು ದಿನ ಬೇಟೆಗೆ ಅಂತ ಕಾಡಿಗೆ ಬಂದವನು ಬೇಟೆ ಆಡ್ತಾ ಸುಸ್ತಾಗಿ, ಕುಡಿಯಲು ದಾಹವಾಗಿ, ತಿನ್ನಲು ಆಹಾರದ ಹಸಿವಾಗಿ, ಎಲ್ಲವೂ ಕೂಡ ಕಣ್ಣೆದುರಿಗೆ ಇದ್ರು ಅವನು ಸೇವನೆ ಮಾಡಲು ದುಃಖಿತನಾದ. ಏಕೆಂದ್ರೆ ಆ ಭಗವಂತನ ಒಂದು ಸಾಕಾರದಲ್ಲಿ ಅವನ ಜೊತೆಯಲ್ಲಿ ಲಿಂಗವಿರಲಿಲ್ವಲ್ಲಪ್ಪ. ಆ ಲಿಂಗವೇನು ಅರಮನೆಯಲ್ಲಿತ್ತಲ್ಲ, ಲಿಂಗ ಪೂಜೆ ಮಾಡದೆ ಅವನು ಸೇವನೆ ಮಾಡಂಗಿರ್ಲಿಲ್ವಲ್ಲ. ಅವನು ಪರಿತಪಿಸುತ್ತಿದ್ದದನ್ನು ನೋಡಿ ದುಃಖಪಟ್ಟು ನಾನೇ ಅವನ ಹತ್ರ ಬಂದೆ. ನೋಡಪ್ಪ, ಲಿಂಗವನ್ನ ಎಲ್ಲೆಲ್ಲೋ ಹುಡುಕಬೇಡ, ನೀನೆಲ್ಲೆಲ್ಲೋ ಹುಡುಕಿದ್ರೆ ಆ ಲಿಂಗ ಸಿಗಲ್ಲ. ಈ ಕೊರಳಿಗೆ ಧರಿಸು,
ಇಷ್ಟ ಲಿಂಗವನ್ನು ಧರಿಸು. ನೀನು ಇದ್ದ ಕಡೆ ನೀನು ಪೂಜೆ ಮಾಡುವ ಕಡೆ ಎಲ್ಲ ಕಡೆ ಭಗವಂತ ನಿನ್ನ ಜೊತೆಯಾಗೇ ಇರ್ತಾನೆ. ಸರಿರಾತ್ರಿ ಎದ್ದರೂ ಕೂಡ ನಿನ್ನ ದರ್ಶನ ಭಾಗ್ಯವನ್ನು ಪಡಿಬಹುದು. ಇಲ್ಲಿಗೆ ಧರಿಸು. ನಿನ್ನ ಒಂದೊಂದು ತುತ್ತು ಪರಮಾತ್ಮನಿಗೆ ನೈವೇದ್ಯವಾಗಿ ತದನಂತರ ನಿನ್ನ ಬಾಯಿ ಸೇರುತ್ತೆ. ಧರಿಸ್ಕೋಕಂದ ಅಂತ ನಾನು ಅವನ ಕೊರಳಿಗೆ ಹಾಕಿದೆ. ನೋಡಿ ಎಂತ ಮಾತು. ನಂಜುಂಡೇಶ್ವರ ದೇವಸ್ಥಾನ ಆಗಿರ್ಬೋದು, ಮಂಜುನಾಥೇಶ್ವರ ದೇವಸ್ಥಾನ ಆಗಿರ್ಬೋದು, ಇಷ್ಟೊತ್ತಿಗೆ ಅಂತ ಟೈಮಿಂಗ್ಸ್ ಇರುತ್ತೆ ದರ್ಶನಕ್ಕೆ. ಆದ್ರೆ ಇಲ್ಲಿ ಧರಿಸೋ ದೇವಸ್ಥಾನಕ್ಕೆ ಯಾವ ಟೈಮಿಂಗ್ಸು ಇಲ್ಲ. ಅರ್ಧರಾತ್ರಿ ಎತ್ತು ಕೂತ್ಕೊಂಡು ನೋಡಿದ್ರು ದರ್ಶನ ಮಾಡಬಹುದು. ನಮ್ಮ ಪ್ರತಿಯೊಂದು ತುತ್ತು ಭಗವಂತ ನೈವೇದ್ಯವಾಗಿ ಆಮೇಲೆ ನಮ್ಮ ಬಾಯಿಗೆ ಹೋಗುತ್ತೆ. ಅದಕ್ಕೆ ಎಲ್ಲರೂ ನಾವು ಲಿಂಗ ಧರಿಸ್ಬೇಕು. ಎಲ್ಲ ಧರಿಸಿದರೆ ಎಲ್ಲ ಹಾಕಿದಾರ ಹಾಕಿದ್ರೆ ಸರಿ. ಇನ್ ಕೆಲವರು ಇಲ್ಲ ಹಾಕಲ್ಲ, ಇಲ್ಲಿ ಸೊಂಟಕ್ಕೆ ಹಾಕತಾರೆ. ಇಲ್ಲಿಗ ಹಿಂದಿನ ಪೂಜೆ ಮಾಡ್ಕೊಳ್ಳಿ ಅಂತ ಮಳವಳ್ಳಿ ತಗೊಂಡು ಪ್ರೋಗ್ರಾಮ್ ಹೋಯ್ತಾವೆ. ಬಸ್ಲಿ ಏನ ಮುಂದಿನ ಸೀಟ್ಲದು ಹಿಂದಿನ ಸೀಟ್ ಬಂದ್ಬಿಟ್ಟದ. ಇವಾಗ ಕಟ್ ಮಾಡ್ಕತ್ತಿ ಬೆಳ್ಳಿದ್ವು ಅಂತ. ನಾನ್ ಬೇಡ ಸುಮ್ಮನೆ ಸ್ಟೀಲ್ ದುಕಾನ ಸುಮ್ಮನೆ ಬೇಡ ಅಂತ ಸಮಾಧಾನ ಮಾಡದ್ದು. ಅದೇ ಯಾಕಪ್ಪ ಇಲ್ಲಿ ಧರಿಸ್ಕೋಬೇಕು. ಇಲ್ಲಿ ಧರಿಸ್ಕೊಂಡ್ರೆ ದಾರನೂ ಕಡಿಮೆ ಆಯ್ತ, ಅಷ್ಟುದ್ದ ಯಾತಿ ಕಪ್ಪ ಬಿಡ್ಬೇಕು. ಯಾಕೆಂದ್ರೆ ಕರ್ನಾಟಕದ ಮಹಿಮೆ ಅಪಾರವಾದದ್ದು. ಲಿಂಗವನ್ನು ಧರಿಸಬೇಕು. ಯಾವ್ದೋ ಒಂದು ಊರ್ಲಿ ಒಬ್ಬ ಬುದ್ಧಿಯವರನ್ನ ನೈವೇದ್ಯ ಕರೆದಿದ್ದಂತೆ ಶಿವರಾತ್ರಿ ಹಬ್ಬಕ್ಕೆ. ಅವ ಬುದ್ಧಿಯವ್ರಿಗೆ ಟೈಮಿಂಗ್ಸ್ ಕೊಟ್ಬಿಟ್ಟು ಶಿವರಾತ್ರಿ ಹಬ್ಬದ ದಿನ ಮಧ್ಯಾಹ್ನ ಟೈಮ್ ಬಂದ್ಬಿಡ್ಬೇಕು ಅಂತ, ಒಳ್ಳೆ ಪೂಜೆ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ನಲ್ಲ. ಬುದ್ಧಿಯವರ ಟೈಮ್ಗೆ ಸರಿಯಾಗಿ ಬುದ್ಧಿಯವರು ಮನೆ ತಗ ಬಂದ್ರು. ಅವತ್ತು ಗಂಡ ಏನೋ ಐಟಮ್ ತರ ಕಂಡ್ಬಿಟ್ಟು ಪೇಟ ಕೊಂಡಾಗಿದ್ದ ಎಡ್ತೀವಿ ಒಬ್ಬಳೆ ಇದ್ದ ಮನ್ಲಿ. ಕುಸೋ ಲೋಕೇಶೋ ಇಲ್ಲ ಇವ ಪತಿ ಇಲ್ಲ ಇವ ಒಟ್ಟಾಗ ನಾವ ಅವನ ಎಡ್ತಿ ಬಂದ ಈಚಗ. ತಾಯಿ ಎಲ್ಲವ ನಿನ್ ಗಂಡ ಅದೇಂటే ಅತ್ತಗೋದ್ರ ಬುದ್ಧಿ ಪ್ಯಾಟ್ಗೆ ಹೋದ್ರ ಅಲ್ಲ ಪೂಜೆ ಕರೆದ್ಬಿಟ್ಟು ಎತ್ತಕೊಂಡೋದ್ ನಾವು. ಬನ್ನಿ ಬನ್ನಿ, ನಾನೇ ಬಿನ್ನ ಮಾಡ್ತೀನಿ. ಪೂಜೆ ಎಲ್ಲ ಸಿದ್ಧತೆ ಎಲ್ಲ ಸಿದ್ಧತೆ. ಬನ್ನಿ ಬನ್ನಿ, ಕಾಲಿನ ಕೊಡವ. ಬನ್ನಿ ಬನ್ನಿ ಬನ್ನಿ. ಕಾಲಿನ ಇಸ್ಕೊಂಡು ಬುದ್ಧಿಯವರು ಒಳಗ್ ಹೋದ್ರು. ದೇವ್ರ ಮನೆ ಅಲ್ಲವಾ ಇಲ್ಲಿ ಎದುರಿಗೆ ಅದರಲ್ಲಿ ಇದೆ ಕಬ್ಬಿದೆ. ಸರಿ, ದೇವ್ರ ಮನೆ ಒಳಗ್ ಬಂದ್ರಲ್ಲ, ಏನು ಸಾಲಗ ಕರಡುಗಳಲ್ಲಿ ಆತಾಕಿದ್ವಂತ ಅಲ್ಲಿ. ತಾಯಿ ಬೊವ್ವೈಲಿ ಏನ ಬುದ್ಧಿ ಅಲ್ಲ ಕವಿ ಇದೇನವ ಇದು ನಿಮ್ ಕಥಾ ಇದು ಇದೇನ ಹಿಂಗ್ ನೇತಾಕಿರೋದು ಅಂತ. ಯಾಕ ಏನಾಯ್ತು ಬುದ್ಧಿ? ಈ ಮಟ್ಟಿಗೆ ಕರಡುಗಳನ್ನ ನೇತಾಕಿದ್ರಲ್ಲ ಏನ ನಿಮ್ ಕಥಾ ಅಂತ. ಬುದ್ಧಿ ಮಧ್ಯದಲ್ಲ ದಪ್ಪದು ಅದು ನಮ್ಮ ಮಟ್ಟಿಯವ್ರದೇ. ಅದು ಶಿವರಾತ್ರಿ ಹಬ್ಬದ ದಿನ ತೊಳೆದು ಪೂಜೆ ಮಾಡ್ಬಿಟ್ಟು ಅಲ್ಲೇ ನೇತಾಕ್ಬಿಡ್ತಾರ. ಆ ಕಿರಿ ಅದು ಚಿಕ್ಕದು ಅದಿರೋದು ಅದು ನನ್ ಚಿಕ್ಕ ಮಗಳದು. ಎಲ್ಲಿ ಕಾಲೇಜ್ ಹೋದ್ರ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಎಲ್ಲ ಆಡ್ಕೊಂಡ್ಬಿಡ್ತಾರ ಅಂದ್ಬಿಟ್ಟು ಅವಳು ಅಲ್ಲಿಗೆ ನೇತಾಕ್ಬಿಟ್ಟಾಳ. ಎರಡನೇದವ ಹತ್ತಿ ಬಿಟ್ಕೊಂಡ್ ಸತ್ತಿ ಹೋಗೋಣ ಅವ. ಅದಕ್ಕ ಅವ ಅಲ್ಲಿ ಇಲ್ಲಿ ಹೋಟ್ಲು ಪಾಟ್ಲಿ ತಿನ್ಬಿಡ್ತಿಲ್ಲ, ಕೈ ಬೈ ಶುದ್ಧವಾಗಿಲ್ಲ ಅನ್ಬಿಟ್ಟು ಅವನು ನೇತಾಕಳ ಅಲ್ಲಿಗೆ ನೇತಾಕ್ಬಿಟ್ಟಾನ. ಈ ಕಡೆ ಅದು ನಂದು. ನೀನ್ ಯಾಕೆ ತೋರಿಸಿಲ್ಲ? ನಾನು ನಮ್ಮ ಮಟ್ಟಿಯವ್ರ ಜೊತೆಗೆ ಶಿವರಾತ್ರಿ ಹಬ್ಬದ ದಿನಕ್ಕೆ ಪೂಜೆ ಮಾಡಿ ತೊಳೆದ್ಬಿಟ್ಟು ಅಲ್ಲೇ ನೇತಾಕ್ಬಿಡ್ತೀನಿ. ಕರಡುಗಳನ್ನೇ ಈ ಮಟ್ಟ ನೇತಾಕಿರೋರು ನೀವು. ಒಂದಲ್ಲ ಒಂದಿನ ಬುದ್ಧಿಯವ್ರನ್ನು ಒಡೆದ್ ನೇತಾಕ್ತಿದಾರಿ. ತಾಯಿನ ಪತ್ರಿಕವ ಇದಕ್ಕೆ ಬುದ್ಧಿ ಬಿನ್ನ ಮಾಡಿನಿ, ಬನ್ನಿ ಪಾಯಸ ಕಳೆ ಪಾಯಸ ಮಾಡಿನಿ ಮಾಡ್ಕೊಂಡು ತುಂಬ್ಕೊಂಡು ನೀನೆ ಕುಡ್ಕ ಆಯ್ಸು. ಅದ್ ಯಾಕೆ ಬುದ್ಧಿ ಕರಡುಗಳ ನೇತಾಕ್ಬಿಟ್ಟು ಪೂಜೆ ಮಾಡಿದ್ರಿ. ನಿನ್ ಕಂಡು ಸಿಕ್ಬೇಕು ನನಗ ಪಾಠ ಸಿಕ್ತಾರ ಅದಕ್ಕ ಬುದ್ಧಿ ಬನ್ನಿ ಬುದ್ಧಿನ ಮಟ್ಟ ಬೈತಾನೆ. ಸಿಕ್ಲಿ ಅವನಿಗ ಕಾಣಿಸ್ತೀನಿ. ನಿಮ್ಗಳಗ ಪೂಜೆ ಬೇರೆ ಕೇಳು. ನಿಮ್ಗ ಹಾಕೋಗು ತಿನ್ನೋಗು ಪಾಯಸ ಕುಡಿಯೋಗು. ಬುದ್ಧಿಯವ್ರ ತಗೊಂಡವ್ರ ತಗ ಶಿಸ್ತಾನೆ ಆತಾಕ್ಬಿಟ್ಟು ಪೂಜೆ ಮಾಡೋದಲ್ಲ, ಧರಿಸಬೇಕು. ಎಲ್ಲ ಧರಿಸೋರು ಒಟ್ಟಲ್ಲಿ ಒಳ್ಳೇದಾಗ. ಯಾಕೆಂದ್ರೆ ಭಗವಂತನ ಸಾಕಾರ. ಇಲ್ಲಿ ನಂದೀಶ್ವರ ವಿಚಾರವನ್ನು ತಿಳಿಸಿದಾಗ ಶಿವನು ಹೇಳ್ತಾನೆ, ನೋಡು ನಂದಿ, ನೀನೇನೇ ಒಂದು ಜಾಬ್ ಕೊಟ್ರು ಲಿಂಗವಿಲ್ಲದೆ ಭವಿಯಾಗಿ ಬಂದದ್ದು ತಪ್ಪು. ಈಗ ನೀನು ಮತ್ತೆ ಲಿಂಗವನ್ನು ಅನುಭವಿಸಲು ಪಡೆಯಲು ಭೂಲೋಕದ ವಾಸವನ್ನು ಅನುಭವಿಸಬೇಕು. ಪರಮೇಶ್ವರ, ನನಗೆ ಮತ್ತೆ ಭೂಲೋಕದ ವಾಸವೇ. ನಾನು ಹುಟ್ಟುವ ಸ್ಥಳ ಯಾವುದು? ನನ್ನ ಜನಕರಾರು? ನಾನು ಮಾಡಬೇಕಾದ ಕರ್ತವ್ಯವಾದರೂ ಏನು ಭಗವಂತ? ಅತ್ತ ನೋಡು ನಂದೀಶ್ವರ. ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ಇಂಗ್ಲೇಶ್ವರ ಬಾಗೇವಾಡಿ ಎಂಬ ಸಾಮ್ರಾಜ್ಯದಲ್ಲಿ ಶೈವ ಬ್ರಾಹ್ಮಣರಾದ ಮಾದರಸ ಮಾದಲಾಂಬಿಕೆ ಎಂಬ ಸತಿಪತಿಗಳು ಅನುಗಾಲ ಗಂಡು ಸಂತಾನಕ್ಕೋಸ್ಕರವಾಗಿ 21 ದಿವಸಗಳಿಂದ ನಂದಿರಂಪಿ ರಥವನ್ನು ಮಾಡ್ತಾ ಇದ್ದಾರೆ. ನಂದಿರಂಪಿ ರಥ ಅಂದ್ರೆ ಯಾರ ರಥ? ನಿನ್ನ ರಥ ಕಣೆಯ. ಅವರ ಮಡಿಲಲ್ಲಿ ಅಯೋನಿ ಜೊತ್ತದಿಂದ ಹುಟ್ಟಿ ಬಸವ ಎಂಬ ನಾಮದಿಂದ ನಿನ್ನ 8 ವರ್ಷ ಬಾಲ್ಯಲೀಲೆಗಳನ್ನು ಅವರ ಮಡಿಲಲ್ಲಿ ಕಳೆದು ತದನಂತರ ಘಟಪ್ರಭಾ ಮಲಪ್ರಭಾ ನದಿಗಳು ಸೇರುವ ಕೂಡಲ ಸಂಗಮನಾಥ ಕ್ಷೇತ್ರಕ್ಕೆ ನೀನು ಬರಬೇಕು. ಅಲ್ಲಿ ಜಾತವೇದ ಮುನಿಗಳೆಂಬಂತ ದೊಡ್ಡ ಗುರುಗಳಲ್ಲಿ ಸಕಲ ವಿದ್ಯೆಗಳನ್ನು ಕಲಿತು ವಿದ್ಯೆಗಳ ಜೊತೆಯಾಗಿ ವಚನಗಳನ್ನು ರಚಿಸ್ತಾ ವಚನಗಳಿಗೆ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮವನ್ನು ಬೆರೆಸ್ತಾ ಪ್ರಾಪ್ತ ವಯಸ್ಸಿನ ತನಕ ನೀನು ಅಲ್ಲಿ ಕಾಲ ಕಳೆಯಬೇಕು. ಪ್ರಾಪ್ತ ವಯಸ್ಸಿಗೆ ಅಲ್ಲಿಗೆ 30 ಯೋಜನೆಗಳು ದೂರವಿರುವಂತ ಮಂಗಳವಾಡ ಕಲ್ಯಾಣ ಪಟ್ಟಣಕ್ಕೆ ನೀನು ಬರಬೇಕು. ಅಲ್ಲಿ ಬಿಜ್ಜಲ ಬಲದೇವ ಮಂತ್ರಿ ಅಂತ ರಾಜಮಂತ್ರಿಗಳಿರ್ತಾರೆ. ಅವ್ರು ಯಾರು ಗೊತ್ತಾ? ಈಗ ನಿನ್ನ ಕೈಲಾಸದಲ್ಲಿ ಒಳಗಡೆ ಬಿಡಿದ ತರದ್ರಲ್ಲ, ಈ ದ್ವಾರಪಾಲಕರಾದ ತ್ರಿಬಿಡ ಶಿಂಗಕೇಶಿಗಳು ಅಲ್ಲಿ ಬಿಜ್ಜಲ ಬಲದೇವ ಮಂತ್ರಿ ಆಗಿಡ್ತಾರೆ. ನೋಡಿ ಯಾರೆಲ್ಲ ಉಡ್ತಾರಂತೆ ಶಿವ ಕೈಲಾಸದಲ್ಲಿ ಆಜ್ಞೆ ಮಾಡ್ತಿರೋದು. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ವೀರ ಮಡಿವಾಳ ಮಾಚಣನಾಗ್ಬಿಡ್ತಾನೆ. ನನ್ನ ಕುಮಾರನಾಗಿರ್ತಕ್ಕಂಥ ಷಣ್ಮುಖನೇ ಚನ್ನಬಸವಣ್ಣನಾಗ್ಬಿಡ್ತಾನೆ. ನನ್ನ ಪಾರ್ವತಿಯ ಸೂಕ್ಷ್ಮ ಸ್ವರೂಪವೇ ಗಂಗಾಂಬಿಕೆಯಾಗಿ, ನನ್ನ ಪಾರ್ವತಿಯ ಆತ್ಮ ಸ್ವರೂಪವೇ ನೀಲಾಂಬಿಕೆಯಾಗಿ ನಿನಗೆ ಗಾಂಧರ ರೀತಿಯಲ್ಲಿ ಇಬ್ಬರು ಹೆಂಡತಿಯರು ಸಿಗ್ತಾರೆ.
ಬಸವನಾಗಿ ಹೋಗುವ ನೀನು ಆ ಪುಣ್ಯವಾದ ಕ್ಷೇತ್ರದಲ್ಲಿ ಲಕ್ಷದ ಮೇಲೆ 96,000 ಶಿವಗಣಗಳು ನಿತ್ಯ ದಾಸೋಹ ಮಾಡುವಂತ ದೊಡ್ಡ ದಾಸೋಹ ಮಠವನ್ನು ರಚಿಸಬೇಕು. ಆ ನೀ ಕಟ್ಟುವ ದಾಸೋಹ ಮಠಕ್ಕೆ ನನ್ನ ಕೈಲಾಸದ ಅಷ್ಟ ಶಿವಗಣಗಳಾದಿಗಳಾಗಿ ಎಲ್ಲರೂ ಕೂಡ ಬರುತ್ತಾರೆ ಪ್ರಸಾದ ಸೇವನೆಗೆ. ಅಷ್ಟೇ ಅಲ್ಲದೆ ಜಾತಿಗೊಬ್ಬ ಶರಣನಾಗಿ ವಚನಗಳನ್ನು ರಚಿಸುವಂತ ಅನುಭವ ಮಂಟಪವನ್ನು ರಚಿಸಿ ಜಾತಿಭೇದವನ್ನು ಕಾಣದೆ ಶಿವತತ್ವ ಶಿವಶರಣರ ಒಂದು ಬೋಧನೆಯನ್ನ ರಚಿಸುವಂತ ಕಾಯಕದಲ್ಲಿ ನೀನು ನಿರತನಾಗಬೇಕು. ಬಸವನಾಗಿ ಬಸವೇಶ್ವರನಾಗಿ ಜಗಜ್ಯೋತಿ ಬಸವೇಶ್ವರನ ಬಿರುದಾಂಕಿತವನ್ನು ಪಡೆದು ಜಗತ್ ಪ್ರಸಿದ್ಧನಾಗಿ ಹಿಂತಿರುಗಿ ಬಾಕಂದ ಅಂತ ಶಿವನಾಜ್ಞೆ ಮಾಡದಲ್ಲ. ಇನ್ನೇನು ಭೂಲೋಕಕ್ಕೆ ಕೈಲಾಸದಿಂದ ಅವತಾರ ಎತ್ತಕ್ಕೆ ಹೋಗ್ಬೇಕು ನಂದಿ. ಹೋಗುತ್ತಿದ್ದ ನಂದಿಯ ಶಿವ ತಳಿತಾನೆ, ನಿಲ್ಲು ನಂದೀಶ್ವರ. ಭೂಲೋಕದಲ್ಲಿ ಲಕ್ಷದ ಮೇಲೆ 96,000 ಜನ ಕೂಟ ಇಕ್ಕೊಂಡು ನಿನ್ನ ಮನಸ್ಸಿನಲ್ಲಿ ಶರಣರ ಬಗ್ಗೆ ತಾತ್ಸಾರ ಮನೋಭಾವನೆ ಬಂದರೆ ನಿನ್ನನ್ನು ಪರೀಕ್ಷೆ ಮಾಡಲು ಕೈಲಾಸವಾಸನಾದ ನಾನೂ ಬರಲ್ಲ, ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನು ಬರಲ್ಲ, ಸತ್ಯಲೋಕಾಧಿಪತಿಯಾದ ಚತುರ್ಮುಖ ಬ್ರಹ್ಮನು ಬರಲ್ಲ. ನಿನ್ನನ್ನು ಪರೀಕ್ಷೆ ಮಾಡಲು ನನ್ನ ಅವತಾರ ಪುರುಷನಾಗಿರ್ತಕ್ಕಂಥ ಅಲ್ಲಮ ಪ್ರಭು ಸಿದ್ದರಾಮೇಶ್ವರ ಇರುವರು ಕೂಡ ಮಹಾಗುರುಗಳಾಗಿ ನಿನ್ನ ಕಲ್ಯಾಣ ಪಟ್ಟಣದ ಕಡೆ ಬರುತ್ತಾರೆ. ಎಚ್ಚರ ನಂದೀಶ್ವರ, ಎಚ್ಚರ. ಶಿವನ ಅಭಿಕ್ಷೆಯನ್ನು ಹೇಳಿದಾಗ ನಂದೀಶ್ವರ ಹೇಳ್ತಾನೆ, ಪರಮೇಶ್ವರ ನನ್ನದೊಂದು ಬಯಕೆ ಕೇಳು ನಂದೀಶ್ವರ. ಕಳಿಸುವ ಯೋಚನೆ ನಿನ್ನದಾದ ಮೇಲೆ ನಾನು ಹಿಂತಿರುಗಿ ಕೈಲಾಸ ಬರಬೇಕು ಅಂದ್ರೆ ನೀನೇ ಬಂದು ನನ್ನನ್ನು ಕರೆದೊಯ್ಯಬೇಕು. ಇದೇ ನನ್ನ ಕೋರಿಕೆ. ತಥಾಸ್ತು ತಥಾಸ್ತು ಅಂದ ಕೂಡಲೇ ಕೈಲಾಸದಲ್ಲಿ ಕುಂಭನಾದ ತಮ್ಮ ತಮಟಗಳೆಲ್ಲ ಡಬ 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 ಡಬನ ಮೊಳುಗ್ತಾ ಇದೆ. ಕೈಲಾಸದಲ್ಲಿ ಪರಶಿವನ ಆಜ್ಞೆ ಆಗೋದಕ್ಕೂ ಇಲ್ಲಿ ಭೂಲೋಕದಲ್ಲಿ ಇಂಗಳೇಶ್ವರ ಬಾಗೇವಾಡಿ ಸನ್ನಿಧಿಯಲ್ಲಿ 20 ದಿವಸಗಳ ವ್ರತ ಮುಗಿಸಿ ಕೊನೆಯ ದಿವಸದ ವ್ರತಕ್ಕೆ ಬಂದಿದ್ದಾರೆ ಗಂಡ ಹೆಂಡತಿರಾದ ಮಾದರಸ ಮಾದರಾಂಬಿಕೆಯರು. ಇಂಗಳೇಶ್ವರನ ಬಳಿಗೆ ಬಂದು ಕೇಳ್ತಾರಂತೆ, ಪರಮೇಶ್ವರ ಇಂಗಳನಾಥ, ನಮ್ಮ ಜೀವನದಲ್ಲಿ ಇವತ್ತು ಪುಣ್ಯವಾದ ದಿನ, ಕೊನೆಯ ದಿವಸದ ವ್ರತ ಮಾಡ್ತಾ ಇದ್ದೀವಿ. ನೀನೇನಾದ್ರೂ ಒಂದು ಶುಭವಾದಂತ ಒಂದು ಸುಗುಣವಾದಂತ ಅಭಯವನ್ನ ಕರುಣಿಸಿದರೆ ನಮ್ಮ ಜೀವನ ಪಾವನವಾಗುತ್ತೆ. ದಯಮಾಡಿ ನಮಗೆ ನಮ್ಮ ಜೀವನವನ್ನು ಪಾವನ ಮಾಡು, ಸಂತಾನ ಭಾಗ್ಯವನ್ನು ಕರುಣಿಸುವಂತ 12 ಜ್ಯೋತಿರ್ಲಿಂಗಗಳ ಸ್ಮರಣೆ ಮಾಡ್ತಾ ಗಂಡ ಹೆಂಡತಿರುವರು ಕೂಡ ಆ ಇಂಗಳೇಶ್ವರನನ್ನ ಬೇಡ್ತಾ ಇದ್ದಾರಂತೆ. ಯಾವ ರೀತಿಯಾಗಿ ಬೇಡದ್ರಲ್ಲಿ ಗಂಡ ಹೆಂಡತಿರು ಬಲಭಾಗದಲ್ಲಿ ಒಂದು ಚಂಪಕ ಪುಷ್ಪ ಹೂ ಕೆಳಗಡೆ ಬಿದ್ದೋಯ್ತು. ಯಾವ ಹೂ ಕೆಳಗಡೆ ಬಿದ್ದೋಯ್ತು ಇವರಿಬ್ರು ಸಂತೋಷ ಆಗೋಯ್ತು. ಸ್ವಾಮಿ, ನಾವು ಬೇಡೋದಕ್ಕೂ ಬಲಭಾಗದಲ್ಲೂ ಬೀಳೋದಕ್ಕೂ ಒಂದಾಯ್ತು ಅಂದ್ರೆ ಭಗವಂತ ನಮಗೆ ಅನುಗ್ರಹ ಮಾಡಿದಾನೆ ಅಂತ ತಾನೇ ಅರ್ಥ, ಒಳ್ಳೇದಾಯ್ತು ಅಂತ ತಾನೇ ಅರ್ಥ. ಕಡೆ ಕೊನೆಗೂ ದೇವ್ರು ಕಂಡು ಬಿಟ್ಬಿಟ್ಟ, ನಮ್ಗೆ ಒಳ್ಳೇದಾಗತ್ತೆ, ನಡಿ ಹೋಗೋಣ ಅಂತ ಹಿಂತಿರುಗಿ ತಮ್ಮ ಸಾಮ್ರಾಜ್ಯದ ಕಡೆ ಬಂದಾಗ 12 ವರ್ಷದ ಹೆಣ್ಣುಮಗಳಾದ ಹಕ್ಕನಾಗಮನವರು ಇದ್ದಾಳೆ. 12 ವರ್ಷವಾದ ಮೇಲೆ ಮತ್ತೊಂದು ಮಗುವಿಗೆ ಗರ್ಭಿಣಿ ಆಗ್ತಾವಳೆ ಮಾದಲಾಂಬಿಕೆ. 3 ಜನಕ್ಕೆಲ್ಲ ಆಶ್ಚರ್ಯ ಆಗೋಯ್ತು. ಇದೇನಿದು, ಇಷ್ಟು ವರ್ಷ ಆದ್ಮೇಲೆ ಅವಳು ಮಕ್ಕಳಾಗುತ್ತೇನೆ? ನನಗೇನು ಅನುಮಾನ ಕಣೆ. ಅಲ್ಲ, 12 ವರ್ಷದ ಮಗಳವಳೆ. ಇದೇನ್ ಕತೆ ಅವಳದು ಅಂತ. ಮಹಾರಾಣಿ ಆಗ್ಬಿಟ್ರೆ ಎಲ್ಲನೂ ಸಹಿಸ್ಕೋಬೇಕ ನಾವು. ಗೊತ್ತಾಗತ್ತೆ. ಸುಮ್ಮನೆ ಬಂಡವಾಳ ಅಂತ ಎಲ್ಲ ಮಾತಾಡ್ಕೋತಾ ಇದ್ರೆ 3-4 ತಿಂಗಳು ತುಂಬತಲ್ಲ ಈ ಹೆಣ್ಣು ಮಕ್ಕಳದ ಬಂದು ಮಹಾರಾಣಿದ ಕೇಳೋದು, ಏನಮ್ಮ ರಾಣಿಯಮ್ಮ ಏನು ಬೈಕ್ ಏನಾದ್ರು ಆಗ್ತಿದ್ಯಾ, ಉಪ್ಪು ಹುಳಿ ಹುಣಸೆಹಣ್ಣು ತಿನ್ಬೇಕು ಅಂತ? ನನ್ಗೆ ಯಾವ ರೀತಿ ಬೈಕ್ ಆಗ್ತಾ ಇಲ್ವಲ್ಲ. ಬೈಕೆ ಆಗ್ತಾ ಇಲ್ಲ ಹಂಗಾರ ಬಿಡ, ಏನೋ ಹಂಗಾರ ರೋಗ ಇರ್ಬೇಕಂತ ಕಳೆ ಅವಳಿಗೆ. ಇದೇನಿದು ಬೈಕ್ ಏನೂ ಆಗ್ತಾ ಇಲ್ವಂತೆ ಅವಳಿಗೆ? ಮತ್ತೆ ಅದನ್ನೇ ಹೇಳ್ತಾರದು. ಗೊತ್ತಾಗತ್ತೆ. ಸುಮ್ಮನೆ 3 ತಿಂಗಳಕ್ಕಾದ್ರೆ 6 ತಿಂಗಳಿಗೆ ಕಾಯಕಾಗಲ್ವ? ಗೊತ್ತಾಗತ್ತೆ ಸುಮ್ಮನೆ ಅಂತ. 3-4 ತಿಂಗಳಿಂದ 5-6 ತಿಂಗಳು ಬಂತಲ್ಲ, ಪುನಃ ಬರೋದು ಹೆಣ್ಮಕ್ಳೆಲ್ಲ. ಏನಮ್ಮ ರಾಣಿಯಮ್ಮ, ಹೇಳಮ್ಮ, ಹೊಟ್ಟೆ ಒಳಗೆ ಮಗು ಆಡ್ತಾರದೇನೋ ಚಲನವಲನ ಏನಾದ್ರು ಗೊತ್ತಾಗ್ತಿದ್ಯಾ? ಆ ರೀತಿ ಯಾವ ರೀತಿನೂ ಆಗ್ತಾ ಇಲ್ವಲ್ಲ. ಮತ್ತೆ ಏನು ಆಗ್ತಾ ಇಲ್ಲ. ಏನು ಆಗ್ತಾ ಇಲ್ಲ. ಇದೇನೇದು ಒಳಗೆ ಹಂಗಾರ ಗೆಡ್ಡೆನೆ ಇರ್ಬೇಕಂತ ಕಳೆ. ಅಲ್ಲ, ಉಪ್ಪು ಹುಳಿಕಾರ ತಿನ್ಬೇಕು ಅನ್ನಿಸ್ತಿಲ್ವಂತೆ, ಮಗು ಆಡ್ತಾರ ಆ ಚಲನಮರಣ ಆಗ್ತಿಲ್ವಂತೆ. ಒಟ್ಟು ಮಾತ್ರ ಮುಂದಕ್ಕೆ ಬಂದಾದಲ್ಲೇ ಅದೇ ಕಣೆ, ಒಳಗೆ ಗೆಡ್ಡೆ ಇರೋದು ಅಂತ ನಾ ಹೇಳ್ತಿರೋದು. ನೋಡಿ, ಇದಕ್ಕೆ ಬಸರಿಯ ಬೈಕೆ ಅಂತ ಕರೀತಾರೆ. ಬಸರಿ ಬೈಕೆ ಅಂದ್ರೆ ಗಂಡನ ಮನೆಯಿಂದ ಸೀಮಂತ ಮಾಡಿ ತವ್ರ ಮನೆ ಕರ್ಕೊಂಡ್ ಬರೋದು. ಅಲ್ಲಾದ್ರೆ ನಾಚ್ಕೋತಾಳೆ, ಸಂಕೋಚ ಬಳ್ಕತಾಳೆ, ಇಲ್ಲದೇನ್ ಬೇಕು ಮಾಡ್ಸ್ಕೊಂಡು ತಿನ್ಕೊಂಡು ಬಂಡ್ ಬಂದ್ಬಿಟ್ಬಿಟ್ಟು ಕರ್ಕೊಂಡ್ ಬಂಡ್ ಬರ್ಸ್ಬಿಡ್ತಾ ನೋಡ್ಬೇಕು. ಕರ್ಕೊಂಬಂದ್ರೆ ತಾಯಿನ ಸುಮ್ಮನೆ ಕೂಸೋ 100 ರೂಪಾಯಿಗೆ 10 ರೂಪಾಯಿ ಬಡ್ಡಿ ಆಗ್ಬಿಟ್ಟು ಗಂಟೆ ಬಿಡುತ್ತೆ, ತೀರಿಸ್ತು ಬಂದ. ಈಗ ಏನ್ ಬೇಕು ಮಾಡ್ಸ್ಕೊಂಡು ನಿನ್ನ ತಿಂದ್ರೆ ಕುದ್ರ ಕಂಡಕೋಬೇಕು. ಸರಿ ಕವ. ಕೊಮ್ರಿ ಉಂಡೆ ತಿಂದೆಯಾ? ಬೇಡ. ಕಳ್ಳ ಉಂಡ ಬೇಡ. ಚಿಕನ್ ಉಂಡ ಬೇಡಕಪ್ಪ. ತಂಬಿಟ್ಟು ಬೇಡ. ಒಬ್ಬಟ್ಟು ಬೇಡ. ಮತ್ತೆ ಇನ್ನೇನ್ ಬೇಕವ ನಿಂಗೆ? ನಂಗೆ ಅದೇ ಬೇಕು ಕವ. ಅದೇ ಬೇಕು ಅಂದ್ರೆ ಯಾರಿಗೂ ಗೊತ್ತಾಯ್ತು, ಒಂಚೂರು ಬಾಯ್ಬಿಟ್ಟು ಹೇಳ್ಬಾರ್ದ ನೀನು? ಅದೇ ಅಟ್ಲ ಮೇಲೆ ದೇವಸ್ಥಾನ ಕರ್ಗ ಅದು ಅರ್ಧ ಕೆಜಿ ಆಳ ಹುಣ್ಸೆಹಣ್ಣು ಬೇಕು ನಂಗೆ. ಹುಣ್ಸೆಹಣ್ಣ ಅದು ಸಾಕಾಗಲ್ಲ, ಇನ್ನೊಂದು ಕೆಜಿ ಬೇಕಾಯ್ತಕ್ಕವ. ಏನೊಂದು ಕೂಸುಟ ಗಂಟ 3 ಗುಂಟು 4 ಗುಂಟು ತಿನ್ ಖಾಲಿ ಮಾಡಕ್ ಬಿಡ್ತಾರ. ಅದಕ್ಕೆ ಕೆಲವು ವೈಕ್ಲೆಲ್ಲ ಹುಣ್ಸೆ ಗುಂಟು ಗಂಟೆಗೆ ಬಿಟ್ಟಿರ್ತಾವ.
ಇದೇನು ತಿನ್ನ ಪದಾರ್ಥ ತಿನ್ಲಿ ಬಿಡಿ, ಇನ್ ಕೆಲವರು ತಿಂದಿದ ಪದಾರ್ಥ ತಿಂತಾರ. ಈ ಕೆರೆಗಿಡ ಕಟ್ಟಗಿಟ್ಟ ಕಡೆ ಬಿಟ್ರೆ ಆಡಿ ಚೆನ್ನ ನೀರಾಡ್ಬಿಟ್ಟು ನಿಂತಿರ್ತಲ್ಲ ಮಣ್ಣು, ಅದೆತ್ತಿ ಸೆರೆ ತುಂಬ್ಕೊಂಡ್ಬಿಡೋದು. ಅಲ್ಲಿ ಸೇಕನ್ನು ದೊದ್ದಿರ್ತಾರೆ, ಎಮ್ಗಳು ದೊದ್ದಿರ್ತಾರೆ, ಬಟ್ಟೆಗಳನ್ನು ದೊದ್ದಿರ್ತಾರೆ, ಪಾತ್ರಗಳನ್ನು ದೊದ್ದಿರ್ತಾರೆ, ತೊಳೆದಿರ್ತಾರ. ಎಲ್ಲ ತೊಳೆದ್ಬಿಟ್ಟು ಒಳ್ಳೆ ಟೇಸ್ಟ್ ಬಂದ್ಬಿಟ್ಟಿರುತ್ತೆ, ಇಷ್ಟು ಮನ ಕಾರ್ ಬಂದ್ಬಿಟ್ಟಿರುತ್ತೆ. ಎತ್ತಿ ಸೆರೆ ತುಂಬ್ಕೊಂಡು ಎಲ್ಲ ಕೊಡ್ತಾರೆ. ಮಣ್ಣು ಅಂದ್ರೆ ಮಣ್ಣು ಅಲ್ಲ ಕತ್ತಾಯಿ, ಕಳ ಬಿತ್ತ ತಿನ್ನೋದಕ್ಕವ. ಅದು ಮಣ್ಣೆ, ಅದು ಕಳ ಬಿತ್ತೈತೆ ತಿನ್ಕೊಂಡು ಕೈ ಕಾಲು ಸಣ್ಣ ವಾಟು ಮಣ್ಣ ಕೈಲಾಸ ನೋಡೋಣ ಅಂದಾಗ ಆಗೋಯ್ತವ್ರ ಕತೆ. ಸಿಟಿಲಿ ಹೆಂಗಸರು ಹಳ್ಳಿರ ಮಾತಾಡ್ಸ್ಕೊತಿರೋದು, ನಮ್ ವಾಟ್ಗಾರ ಮಣ್ಣು ಕವ ಕೊಂಬ್ರಿ ಉಂಡ ಅಲ್ವನ ನೋಡಿದಕ್ಕೆ ಬಸರಿಯ ಬಾಯ್ಕೆ. ಇಲ್ಲಿ ನಮ್ಮ ಕಥೆಯಲ್ಲಿ 9 ತಿಂಗಳ ಮೇಲೆ 12 ದಿವಸವಾಗ್ತಾ ಇದ್ರು, ಯಾವ ರೀತಿ ಬಯಕೆ ಇಲ್ಲ, ಮಗು ಹಾಡ್ತಿರೋ ಚರಣ ಮನವಿಲ್ಲ. ಇವರೆಲ್ಲ ಚುಚ್ಚು ಚುಚ್ಚಿ ಮಾತಾಡಕ್ ಶುರು ಮಾಡ್ಬಿಟ್ರು. ಏನೇನು 5 ವರ್ಷಕ್ಕೆ ಇದ್ರು ತಾನೇ ಇರಕ್ಕೆ ಹೇಳಿಲ್ವಾ? ನನ್ನ ಮಾತು ಕೇಳಿದ್ರೆ ನೀವು ಸತ್ಯನ ಹೇಳಿದ್ ಬಿಡ, ಸತ್ಯನ ಹೇಳಿದ್ ಬಿಡ. ಸತ್ಯವಂತನ ಮಗಳ ಕಣ ಇರೋದಿದ್ದೇ ಹೇಳಿದ್ರೆ ಅದೇನು ಅಂದಂಗ ನಿಂಗೆ ಎಲ್ಲ ಚುಚ್ಚು ಚುಚ್ಚು ಮಾತಾಡ್ತಾ ಇದ್ರಲ್ಲಿ ನೋವು ಆಗೋಯ್ತು. ಶಿವ ಶಿವ, ಇವ್ರು ಆಡ್ತಿರೋ ಮಹತ್ವ ನನಗೆ ಆಗ್ತಿರೋ ಘಟನೆ ಒಂದಾಗ್ತಾ ಇದೆ ಅಂದ್ರೆ, ಇವ್ರು ಹೇಳಿದಾಗೆ ನನ್ನ ಮಕ್ಕಳ ಫಲವಿಲ್ಲವಾ, ನನಗೆ ಮಕ್ಕಳ ಫಲವಿಲ್ಲವಾ? ಪರಮೇಶ್ವರ, ಒಂದು ಕೈಲಿ ಕೊಟ್ಟು ಮತ್ತೊಂದು ಕೈಲಿ ಕಿತ್ಕೋಬೇಡಪ್ಪ. ಇತ್ತ ತಾಯಿ ಆದಂತವಳಿಗೆ ಮಕ್ಕಳೇ ಸೌಭಾಗ್ಯ ಅಂತ ಕರೀತಾರೆ. ತಾಯಿ ಅಂತ ಅನ್ನಿಸ್ಕೋಬೇಕು ಅಂದ್ರೆ ಮಕ್ಕಳ ಸಂತಾನ ಭಾಗ್ಯವನ್ನು ಕರುಣಿಸಬೇಕು. ದಯಮಾಡಿ ನನಗೆ ಮಕ್ಕಳ ಫಲವನ್ನು ಕರುಣಿಸು, ಗಂಡ ಸಂತಾನವನ್ನು ಕರುಣಿಸು, ಇಲ್ಲವಾದಲ್ಲಿ ಪ್ರಾಣವನ್ನ ಕಸಿದು ಬಿಡುವಂತ ದುಃಖದಿಂದ ಮಲಗ್ತಾ ಅವಳು ನೋಡಿ. ಅವತ್ತು ಎಂತ ವಿಶೇಷವಾಗ್ತಾ ಇದೆ ಅವಳಿಗೆ, ಏನಾಗುತ್ತೆ